ಆತ್ಮೀಯ ಸೋದರ ಸೋದರಿಯರೇ, ಓಂಕಾರದೊಂದಿಗೆ ಪ್ರಾರಂಭ ಮಾಡೋಣ. ಪತಂಜಲಿ ಯೋಗ ಸೂತ್ರದಲ್ಲಿ ಸಾಧನ ಪಾದದಲ್ಲಿ 6ನೇ ಎಪಿಸೋಡ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಇದರಲ್ಲಿ ಬರ್ತಕ್ಕಂತಹದ್ದು ನಿನ್ನೆ ವಾರ 18, 19ನೇ ಸೂತ್ರದ ಬಗ್ಗೆ ಪ್ರಸ್ತಾಪ ಮಾಡೋಣ ಅಂತ ಹೇಳಿ ಅಲ್ಲಿಗೆ ನಿಲ್ಲಿಸಿದ್ವು. ಅದರ ಬಗ್ಗೆ ಇಲ್ಲಿ ಪ್ರಕಾಶ ಕ್ರಿಯಾಶೀಲಂ ಭೂತೇಂದ್ರಮಾತ್ಮಕಂ ಭೋಗಾರ್ಪಣಯ ದೃಶ್ಯಂ. ಇಲ್ಲಿ ದೃಶ್ಯ ಅಂತಂದ್ರೆ ಈ ದೃಶ್ಯ ಪ್ರಪಂಚವು ಪಂಚಭೂತ ಆತ್ಮಕವಾಗಿ ಇಂದ್ರಿಯಗಳ ಮೂಲಕ ಪುರುಷನಿಗೆ ತನ್ನ ಅರಿವು ಉಂಟು ಮಾಡಿ ಸಾಕಾದಷ್ಟು ಅನುಭವಗಳ ಮೂಲಕ ಆತನಿಗೆ ಈ ಸಂಸಾರ ಚಕ್ರದಿಂದ ವಿಮೋಚನೆ ಕೊಡುವ ಉದ್ದೇಶದಿಂದಲೇ ಇದೆ. ಪಂಚಭೂತಾತ್ಮಕವಾಗಿ ಇಂದ್ರಿಯಗಳ ಮೂಲಕ ಪಂಚಭೂತಗಳು ಮುಖಾಂತರ ಇಂದ್ರಿಯಗಳ ಮುಖಾಂತರ ಪರಿಚಯವಾಗಿ ಅದರಲ್ಲಿ ಪೂರ್ಣವಾಗಿ ಅನುಭವವನ್ನು ಪಡೆದ ಮೇಲೆ ಇದನ್ನ ಜೀವನ ಮುಕ್ತರಾಗುವುದಕ್ಕಾಗಿ ಅನುಭವಗಳನ್ನು ಪಡೆಯುವುದಕ್ಕಾಗಿ ಈ 2 ಸಾಧನಗಳನ್ನು ಉಪಯೋಗಿಸ್ಕೊಳ್ತಾ ಇದ್ದೀವಿ ಅಂತ. ಅನುಭವಗಳ ಮೂಲಕ ಆತನಿಗೆ ಈ ಸಂಸಾರ ಚಕ್ರದಿಂದ ವಿಮೋಚನೆ ಕೊಡುವ ಉದ್ದೇಶದಿಂದಲೇ ಇದೆ. ಮೂಲ ಇದಕ್ಕಿರ್ತಕ್ಕಂಥದ್ದು ಪಂಚಭೂತಗಳು, ಪಂಚೇಂದ್ರಿಯಗಳು. ಇವುಗಳ ಜೊತೆಗೆ ಸಂಸಾರ ಚಕ್ರವನ್ನು ವಹಿಸಿ ಇವುಗಳ ಮುಖಾಂತರ ಅನುಭವಗಳನ್ನು ಪಡೆದು ಜೀವನ ಮುಕ್ತರಾಗಬೇಕು. ಎಲ್ಲ ಶುದ್ಧವಾಗಿರ್ತಕ್ಕಂಥ ವ್ಯವಸ್ಥೆ ರೀತಿಯಲ್ಲಿ ಸ್ವಂತ ಅನುಭವಗಳ ಆದರೇನೆ ಅದನ್ನು ಪರಿಣಿತರಾಗುವುದು. ಸುಮ್ಮನೆ ಭಾಷಣ ಹೇಳುವುದು, ಒಂದು ಮಾತು ಕೇಳತಕ್ಕಂಥದ್ದು ತಾತ್ಕಾಲಿಕವಾಗುತ್ತೆ, ಸ್ವತಃ ಅದಕ್ಕೆ ಬರೆಯೋದಿಲ್ಲ. ಆದ್ದರಿಂದ ಈ ರೀತಿ ಇದೆ ಅನ್ನೋದು ಈ ಉದ್ದೇಶದಿಂದಲೇ ಇದೆ. ಇಲ್ಲಿ ಪ್ರಕಾಶ ಅಂದ್ರೆ ಸತ್ವ, ಕ್ರಿಯಾ, ರಜೋಗುಣ ಸ್ಥಿತಿ, ತಮೋ ಗುಣಾತ್ಮಕವಾದದ್ದು ಈ ಪ್ರಪಂಚ. ಇಲ್ಲಿ ನೋಡಿ, ಸಂಸ್ಕೃತ ಪದದಲ್ಲೇ ಆ ಸಂದರ್ಭಕ್ಕೆ ತಕ್ಕಂತೆ ಅದು ಅರ್ಥವಾಗುತ್ತೆ. ಸಂಸ್ಕೃತದಲ್ಲಿ ಬರೆದಿರ್ತಕ್ಕಂಥ ವಿಷಯಗಳು ಆ ಸಂದರ್ಭಕ್ಕೆ ತಕ್ಕಂತೆ ಅದರ ಅರ್ಥವಾಗುತ್ತೆ. ಆದ್ರಿಂದ ಯಾರ ಸಂಸ್ಕೃತ ಪಂಡಿತರು ಆತನ ಹೇಳೋದು ರೈಟೇ ಇರುತ್ತೆ, ಇನ್ನೊಬ್ರು ಹೇಳೋದು ರೈಟೇ ಇರುತ್ತೆ. ಕಾರಣ ಅಂತಂದ್ರೆ ನೋಡಿ, ಇಲ್ಲಿ ಪ್ರಕಾಶ ಅಂತಕ್ಕಂಥದ್ದಂದ್ರೆ ಸಾಮಾನ್ಯವಾಗಿ ಸಾಧಾರಣವಾಗಿ ನಮಗೆ ಪ್ರಕಾಶ ಅಂತಂದ್ರೆ ಬೆಳಕು ಅಂದ್ಕೊಳ್ತೀವಿ. ಪ್ರಕಾಶ ಅಂತಕ್ಕಂಥದ್ದಂದ್ರೆ ನಾವು ಜೀವನವನ್ನು ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಅಂತ ಒಂದು ರೀತಿಯಲ್ಲಿ ಒಂದ್ ಕಡೆ ಹೇಳ್ತಾರೆ. ಇಲ್ಲಿ ಹೇಳ್ತಕ್ಕಂಥದ್ದು ಪ್ರಕಾಶ ಅಂದ್ರೆ ಸತ್ವ, ಕ್ರಿಯಾ, ರಜೋಗುಣ ಈ 3 ಗುಣಗಳು ಸ್ಥಿತಿ ತಮೋ ಗುಣಾತ್ಮಕವಾದದ್ದು. ಈ 3 ತಮೋ ಗುಣಾತ್ಮಕ ಆಗಿರ್ತಕ್ಕಂಥದ್ದು ಈ ಪ್ರಪಂಚ. ಈ ತ್ರಿಗುಣಾತ್ಮಕವಾದ ಪ್ರಕೃತಿ ಸ್ವರೂಪವಾದ ಪ್ರಪಂಚವು ಅದೇ ಸ್ವಭಾವವುಳ್ಳ ಪುರುಷನ ಇಂದ್ರಿಯಗಳ ದ್ವಾರ ಆತನಿಗೆ ಅನೇಕ ಅನುಭವಗಳನ್ನು ಒದಗಿಸುವ ಮೂಲಕ ಈ ಪ್ರಾಪಂಚಿಕ ಜೀವಿತವು ಅಶಾಶ್ವಿತವೂ ದುಃಖದಲ್ಲಿ ಪರ್ಯವಸಾನಗೊಳ್ಳುವುದಕ್ಕೂ ಎಂಬ ಅನುಭವ ಉಂಟು ಮಾಡಿ ಆತನಿಗೆ ಇದರಿಂದ ವಿಮೋಚನೆ ಹೊಂದಬೇಕೆಂಬ ಇಚ್ಛೆಯನ್ನು ಹುಟ್ಟಿಸಿಕೊಳ್ಳುತ್ತದೆ. ಸಂಸಾರ ಸಾಗರದಲ್ಲಿ ಬಿದ್ದು ನಾವು ಅನೇಕ ಅನುಭವಗಳನ್ನು ಪಡೆದ ಮೇಲೆ ಕೆಲವು ಅನುಭವಗಳಿಂದ ತುಂಬಾ ದುಃಖವಾಗುತ್ತೆ. ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ವಿಷಯವನ್ನ, ಮನುಷ್ಯನು ಉತ್ತಮ ಗುಣವಂತನಾಗಬೇಕಾದ್ರೆ ಅವನ ಜೀವನದಲ್ಲಿ ಅತ್ಯಂತ ಹೆಚ್ಚಾಗಿ ಕಷ್ಟಗಳೇ ಬರಬೇಕು ಅಂತ ಹೇಳ್ತಾರೆ. ಕಷ್ಟಗಳು ಬಂದಾಗ ಆತನಿಗೆ ದುಃಖವು ಪ್ರಾರಂಭವಾಗುತ್ತೆ. ಯಾವಾಗ ದುಃಖವು ಪ್ರಾರಂಭವಾಗುತ್ತೋ ಆ ದುಃಖದಿಂದಲೇ ಅವನ ವಿಮೋಚನೆ ಹೊಂದುವುದು ಅಂತ ಹೇಳ್ತಾರೆ. ಇದಕ್ಕೆ
ಅನಿಬೇಸೆಟ್ನವ್ರು ಹೇಳಿದ್ರು, ನನಗೆ ಮರು ಜೀವನ ಜೀವಿಸಬೇಕು ಅಂತಂದ್ರೆ ನನ್ನ ಜೀವನದಲ್ಲಿ ಬರತಕ್ಕಂತ ಕಷ್ಟಗಳು ಪೂರ್ಣವಾಗಿ ಒದಗಿಸ್ಕೊಟ್ಟೆ ಕರ್ಮದೇವತೆಗಳು. ಸುಖವನ್ನೋದು ಬೇಡವೇ ಬೇಡ, ಅದನ್ನ ನಿರ್ವಹಿಸೋದಕ್ಕೆ ನನಗೆ ಸಾಮರ್ಥ್ಯವನ್ನು ಕೂಡಲಿ, ನಾನು ಇನ್ನೂ ಪರಿಶುದ್ಧನಾಗ್ತೀನಿ ಅಂತ ಹೇಳ್ತಾರೆ. ಆದ್ರಿಂದ ಮನುಷ್ಯನಿಗೆ ಸುಖಕ್ಕಿಂತ ದುಃಖದಲ್ಲಿ ಪರಿಣಿತನಾಗುವುದಕ್ಕೆ ಸಾಧ್ಯವಿದೆ ಅಂತ ನೋಡಿ. ಇನ್ನೂ ಇದರಲ್ಲಿ ಅಂತಂದ್ರೆ, ಒಬ್ಬ ಮನುಷ್ಯನ ಜೀವನ ನಡೆಸಬೇಕಾದ್ರೆ ಶತ್ರುಗಳ ಮಧ್ಯೆ ಜೀವನ ನಡೆಸಿದ್ರೆ ಅವನು ಉತ್ತಮ ರೀತಿಯಲ್ಲಿ ಗುಣಗಳನ್ನು ಬೆಳೆಸ್ಕೊಳ್ತಾನೆ. ಸ್ನೇಹಿತರು ಅವರನ್ನ ಬೇರೆಯವರು ಸೇರ್ಕೊಂಡಾಗ ಅವನು ಉಬ್ಬಿಸ್ತಾರೆ, ಅವನು ಕೆಳ ಮಟ್ಟಕ್ಕೆ ಬಿದ್ದೋಗ್ತಾನೆ. ಆದ್ರಿಂದ ಶತ್ರುಗಳ ಮಧ್ಯೆ ಜೀವನವನ್ನು ನಡೆಸಬೇಕು ಅಂತಕ್ಕಂಥದ್ದು ಈ ನಿಯಮ. ದುಃಖದಿಂದ ನಾವು ಪರಿಣಿತರಾಗ್ತೀವಿ, ಮುಂದೆ ಉತ್ತಮ ಗುಣಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ಅನ್ನೋದು ಈ ವಾಕ್ಯದ ಅರ್ಥ. ಇಲ್ಲಿ ದೃಶ್ಯಂ ಎಂಬ ಶಬ್ದವನ್ನು ಪ್ರಯೋಗ ಮಾಡಿದೆ. ಮನುಷ್ಯನ ಪ್ರಜ್ಞೆಗೆ ತಿಳಿಯುವವನು ತಿಳಿಯಲ್ಪಡತಕ್ಕ ವಿಷಯ. ಮನುಷ್ಯನಿಗೆ ಪ್ರಜ್ಞೆ ಇರೋದು, ಎಲ್ಲದಕ್ಕೂ ಈ ಪ್ರಜ್ಞೆಗಳಿದೆ. ಆದ್ರೆ ತುಂಬಾ ಬೆಳವಣಿಗೆ ಆಗಿರತಕ್ಕಂಥದ್ದು ಮನುಷ್ಯನ ಪ್ರಜ್ಞೆ. ಈ ಪ್ರಜ್ಞೆಗೆ ತಿಳಿಯುವವನು ಆಮೇಲೆ ತಿಳಿಯಲ್ಪಡತಕ್ಕ ವಿಷಯ. ಯಾವುದಾದ್ರೂ ಒಂದು ವಿಷಯ, ಒಂದು ವಸ್ತು, ಒಬ್ಬ ವ್ಯಕ್ತಿಯಿಂದ ನಾವು ತಿಳ್ಕೊಳ್ತೇವೆ. ಆ ತಿಳ್ಕೊಳ್ತಕ್ಕಂಥ ವಿಷಯವು ತಿಳಿಸ್ತಕ್ಕಂಥ ಮನುಷ್ಯನು ಇವೆರಡನ್ನ ಆಡಿಸ್ತಕ್ಕಂಥವನು ಮೂರನೇವನು. ಹೀಗೆ ಮತ್ತು ಇವರ ದೃಢ ಸಂಬಂಧ ತಿಳುವಳಿಕೆ ಹೀಗೆ ತ್ರಿಪುಟಿ ಇರುವುದು ಅವಶ್ಯಕ. ಈ ತ್ರಿಪುಟಿ ಅಂತಂದ್ರೆ ಮೂರು ವಿಷಯ ಹೇಳ್ತಕ್ಕಂಥವನು, ವಿಷಯವನ್ನು ಕೇಳಿಸ್ಕೊಳ್ತಕ್ಕಂಥವನು, ಈ ಮೂರಕ್ಕೂ ಸೇರಿ ತ್ರಿಪುಟಿ ಅಂತ. ತ್ರಿಪುಟಿ ಯೋಗಿಯ ತನ್ನ ಸಾಧನೆಯ ಮೂಲಕ ಯಾವ ದೇಹವನ್ನು ಮನುಷ್ಯನು ಪ್ರಜ್ಞೆಯಿಂದ ಯಾವ ದೇಹವನ್ನು ಪ್ರತ್ಯೇಕಿಸಬಲ್ಲನೋ ಅಂತವುಗಳಿಗೆಲ್ಲ ವಿಷಯ ವರ್ಗಕ್ಕೆ ಸೇರಿಕೊಳ್ಳುತ್ತೇವೆ. ಇಲ್ಲಿ ದೇಹಗಳು ಅಂದ್ರು. ಇದೇನಪ್ಪ ದೇಹಗಳು ಅಂತಂದ್ರೆ, ನಮ್ಗೆ ಒಂದೇ ಅಲ್ವಾ ದೇಹ ಕಾಣಿಸ್ತಾ ಇರುತ್ತೆ ಅನೇಕರಿಗೆ ಅನುಮಾನ ಬರುತ್ತೆ. ಆದರೆ ಇತಿಹಾಸಪಿ ತತ್ವವನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಗೆ ದೇಹಗಳು ಅಂತಂದ್ರೆ, ದೇಹಗಳು ಇದೊಂದೇ ಅಲ್ಲ, ಇದ್ರ ಜೊತೆಯಲ್ಲಿ ಇರ್ತಕ್ಕಂಥ ದೇಹಗಳು ಇವೆ. ಆಯಾ ದೇಹಕ್ಕೆ, ಆ ಸಮಯಕ್ಕೆ ಮತ್ತು ಆ ಲೋಕಕ್ಕೆ ತಕ್ಕಂತೆ ಪರಿವರ್ತನೆ ಹೊಂದತಕ್ಕಂಥ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಬೇಕು. ಆದುದರಿಂದ ಈ ದೃಶ್ಯ ದ್ರಷ್ಟಾರ ನೋಡಲ್ಪಡುವ ವಿಷಯ ಮತ್ತು ನೋಡುವವನು, ಈ ಎರಡೂ ತಿಳುವಳಿಕೆ ಅವಶ್ಯಕ. ದ್ರಷ್ಟ ಅಂತಂದ್ರೆ ನೋಡ್ತಕ್ಕಂಥವನು, ದ್ರಷ್ಟ ಅಂತಂದ್ರೆ ಹಿಂದೂ ಸಂಸ್ಕೃತ ಪದದಲ್ಲಿ ನೋಡ್ತಕ್ಕಂಥವನು, ನೋಡುವನು, ವಿಷಯ, ವ್ಯಕ್ತಿ, ಇವು ಮೂರು ಅವಶ್ಯಕ. ಇವು ಯಾವ್ದಾದ್ರೂ ಒಂದು ವಿಷಯ ಈ ಮೂರನ್ನು ತ್ರಿಪುಟಿಯನ್ನು ಅವಶ್ಯಕವಾಗಿದೆ. ಈ ಮೂಲಕ ಸಂಸರಣ ಎಂದರೆ ಜೀವಾತ್ಮನಲ್ಲಿರುವ ದೈವಿಕ ಶಕ್ತಿ ವಿಶೇಷಗಳು. ಜೀವಾತ್ಮನಲ್ಲಿ ಇವು ದೈವಿಕವಾಗಿರತಕ್ಕಂಥ ವಿಶೇಷ ಶಕ್ತಿಗಳಿವೆ, ಬೆಳೆಯುವುದಕ್ಕೂ ಅತ್ಯವಶ್ಯಕ. ಈ ತ್ರಿಪುಟಿಗಳಿಂದಲೇ ಮನುಷ್ಯನಲ್ಲಿರ್ತಕ್ಕಂಥ ದೈವಿ ಶಕ್ತಿಯು ಬೆಳವಣಿಗೆ ಆಗುವುದಕ್ಕೆ ಮೂಲ ಕಾರಣ. ತ್ರಿಗುಣಾತ್ಮಕವಾದದ್ದು ಈ ಪ್ರಪಂಚ ತ್ರಿಗುಣಾತ್ಮಕ ಅಂದ್ರೆ ಮೂರು ಇದರಿಂದ ಪ್ರಪಂಚವು ಆಗಿದೆ. ಎಂದರೆ ಮೂರು ಗುಣಗಳು. ಆ ಮೂರು ಗುಣಗಳು ಯಾವುವಂದ್ರೆ ಸತ್ವ, ರಜಸ್ಸ, ತಮೋಗುಣ. ಇವುಗಳ ಪರಸ್ಪರ ಪರಿಣಾಮ ರೂಪವಾದ ಪ್ರಕ್ರಿಯೆ ದೇಶ ಕಾಲಕ್ಕೆ ಒಳಪಟ್ಟಿರುವುದು. ಒಂದು ದೇಶ ಕಾಲ ಇವಕ್ಕೆ ಪರಿಣಾಮವಾಗಿ ಕೆಲಸ ಮಾಡುತ್ತದೆ. ಯಾವುದು? ಈ ತ್ರಿಪುಟಿಗಳು, ಸತ್ವಗುಣ, ರಜೋಗುಣ, ತಮೋಗುಣ. ಈ ಮೂರು ಗುಣಗಳಿಂದಲೇ ಪ್ರಪಂಚವು ನಿರ್ಮಿತವಾಗಿರುವುದು. ತ್ರಿಗುಣಾತೀತನಾಗಬೇಕು. ಯಾವುದು ಮೂರು ಗುಣಗಳಲ್ಲಿ ಒಂದೇ ಸರಿಸಮಾನವಾಗಿರ್ತಕ್ಕಂಥ ಸಾಮರ್ಥ್ಯವನ್ನು ಬೆಳೆಸಿಕೊಂಡಾಗ ಆತನ ತ್ರಿಗುಣಾತೀತನಾಗ್ತಾನೆ. ಇದ್ರ ಬಗ್ಗೆ ಭಗವದ್ಗೀತೆಯಲ್ಲಿ ಬಹಳ ಇದೆ. ಒಳಪಡುವುದು ಈ ಪ್ರಪಂಚ, ಈ ಮೂರು ಗುಣಗಳು ಒಂದು ಮತ್ತೊಂದರ ಮೇಲೆ ಪ್ರಭಾವ ಬೀರದೆ ಸಾಮಾನ್ಯ ವ್ಯವಸ್ಥೆಯಲ್ಲಿ ಇದ್ದಿದ್ದರೆ ಈ ಪ್ರಪಂಚ ಇರುತ್ತಿರಲಿಲ್ಲ. ಈ ಮೂರಕ್ಕೂ ಮೂರು ಅವರಷ್ಟಕ್ಕವೇ ಇದ್ದುಕೊಂಡಿದ್ದರೆ, ಸಾಮಾನ್ಯವಾಗಿ ಇದ್ದಿದ್ರೆ ಈ ಪ್ರಪಂಚ ಬೆಳವಣಿಗೆ ಆಗುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಉದಾಹರಣೆಗಾಗಿ
ಈ ಮೂಲಕ ಈ ಮೂರು ಗುಣಗಳ ಸ್ವಭಾವವನ್ನು ತಿಳಿದುಕೊಳ್ಳೋಣ. ಹಾಗೆ ಈ ಮೂರು ಗುಣಗಳು ಇಲ್ಲದೆ ಹೋದರೆ ಪ್ರಪಂಚವೇ ಮುಂದುವರಿಯೋದಕ್ಕೆ ಆಗುವುದಿಲ್ಲ. ಈ ಮೂರು ಗುಣಗಳಿಂದಲೇ ಪ್ರತಿಯೊಂದು ನಡೀತಾ ಇರತಕ್ಕಂತಹದ್ದು ಅಂತ ಅನ್ನೋದನ್ನ ಹೇಳ್ತಾರೆ. ಇದಕ್ಕೆ ನಮ್ಮ ರಾಜ್ಯಪ್ಪನವರು ಒಂದು ಉದಾಹರಣೆ ಕೊಡ್ತಾರೆ. ಏನಪ್ಪಾ ಅಂದ್ರೆ, ಎರಡು ಗಾಳಿಗಳಿರುವ ಬೈಸಿಕಲ್ಲು ಒಂದು ಅದರ ಮೇಲೆ ಸವಾರಿ ಮಾಡುವಾಗ ಅದು ಚಲಿಸುತ್ತದೆ. ಇದು ಎಲ್ಲ ಗೊತ್ತಿರತಕ್ಕಂಥದ್ದು. ಎರಡು ಚಕ್ರಗಳಿರ್ತಕ್ಕಂಥ ಸೈಕಲ್ ಮೇಲೆ ಸವಾರಿ ಮಾಡಬಹುದು, ಅದು ಮುಂದಕ್ಕೆ ಹೋಗುತ್ತೆ. ಇದೊಂದು, ಅದು ರಜಸ್ಸು. ಆ ಸವಾರಿ ಮಾಡ್ತಕ್ಕಂಥವನು ಅವನಿಗೆ ರಜಸ್ಸು ಅಂತ ಆ ಗುಣ, ರಜಸ್ಸು ಗುಣ. ಅದು ಆ ಕಡೆಗೆ ಈ ಕಡೆಗೆ ಬೀಳದೆ ಸತ್ವದಿಂದ ಚಲಿಸುವುದಕ್ಕೆ ಅದನ್ನು ಎರಡು ಕೈಗಳಿಂದ ಹಿಡಿದು ಕೊಳ್ಳುವ ಸಮತ್ವ. ಸೈಕಲ್ ಬ್ಯಾಲೆನ್ಸ್ ಆಗಿರ್ಬೇಕಂದ್ರೆ ಹ್ಯಾಂಡ್ಲ್ ಕರೆಕ್ಟ್ ಆಗಿ ಇಟ್ಕೊಂಡಿರ್ತಾ ಹೋಗಿರ್ಬೇಕು. ಅದಕ್ಕೆ ಸಮತ್ವ ಅಂತ ರಜಸ್ ಆಯ್ತು, ಸಮತ್ವ. ಈ ಸೈಕಲ್ ನ ಯಾವ ರೀತಿ ನಡ್ಕೊಳ್ತಾ ಹೋಗ್ತೇವೆ ಅಂತ ಇದನ್ನ ಉದಾಹರಣೆ ಕೊಡ್ತಾ ಒಂದು ಸಮತ್ವ ಆಯ್ತು. ಉಪಕರಣ ಬ್ಯಾಲೆನ್ಸ್ ಕಾರಣ. ಆ ಸಮತ್ವ ಬರಬೇಕಾದ್ರೆ ಬ್ಯಾಲೆನ್ಸ್ ಇಲ್ಲ ಅಂತಂದ್ರೆ ಹೆಚ್ಚು ಕಡಿಮೆ ಆಗ್ತಾರೆ. ಇದು ಸತ್ವ. ಅದು ವೇಗವಾಗಿ ಚಲಿಸುತ್ತಿರುವಾಗ, ಇಳಿಜಾರು ಸಿಕ್ಕಿದಾಗ ಬ್ರೇಕ್ ಹಾಕುತ್ತೇವೆ. ಇಳಿಜಾರಾಗಿ ಹೋಗ್ತಾ ಇರ್ತೀವಪ್ಪ, ಇಳಿಜಾರು ಸಿಕ್ಕಿದ್ರೆ ಜೋರಾಗಿ ಹೋಗ್ತಾ ಇರ್ತೀವಿ, ಅವಾಗ ಏನಾಗ ಬ್ರೇಕ್ ಹಾಕ್ತೀವಿ. ಈ ಬ್ರೇಕ್ ಹಾಕ್ತಕ್ಕಂಥದ್ದು ತಮಸ್ಸು. ರಜಸ್ಸು, ತಮಸ್ಸು ಅಂತಕ್ಕಂಥದ್ದು. ಇವು ಮೂರು ಗುಣಗಳು ಅದರಲ್ಲಿ ಕೆಲಸ ಮಾಡುತ್ತಾ ಇರುವುದರಿಂದ ಅದು ಕೆಲಸ ನಡೀತು. ಪ್ರಯಾಣ ಮಾಡಿದ್ವು ಸೈಕಲ್ ವ್ಯವಸ್ಥೆ ಆಗಿದೆ ಅಂತಕ್ಕಂಥ ಸಣ್ಣ ಉದಾಹರಣೆಯೊಂದಿಗೆ ಇದನ್ನು ತಿಳಿಸ್ತಾ ಇದ್ದೀನಿ. ಈ ಮೂರು ಗುಣಗಳು ಇರಲೇಬೇಕು. ಇರಲ್ಲದೆ ಹೋದ್ರೆ ಪ್ರಪಂಚದಲ್ಲಿ ಮುಂದುವರಿಯುವುದಕ್ಕೂ ನಾವು ಅಭಿವೃದ್ಧಿ ಹೊಡೆಯುವುದಕ್ಕೂ ಸಾಧ್ಯವಿಲ್ಲ. ಈ ಮೂರು ಗುಣಗಳು ಇರಲೇಬೇಕು. ಇದು ಈ ರೀತಿ ಮೂರು ಗುಣಗಳು ಉಪಯುಕ್ತವಾಗಿವೆ. ಒಬ್ಬ ಸೌದೆ ಹೊಡೆದು ಜೀವಿಸುವವನಿಗೆ ನಿದ್ರೆ ಚೆನ್ನಾಗಿ ಬರುತ್ತದೆ, ಅದೇ ತಮಸ್ಸು. ಇನ್ನ ಒಂದು ಉದಾಹರಣೆ ಹೇಳ್ತಾರೆ. ಸೌದೆ ಹೊಡಿತಕ್ಕಂಥ ಕಷ್ಟಪಟ್ಟು ಜೀವನ ನಡೆಸ್ತಕ್ಕಂಥವನಿಗೆ ಕಷ್ಟಪಟ್ಟಾಗ ಚೆನ್ನಾಗಿ ನಿದ್ದೆ ಬರುತ್ತೆ. ನಿದ್ದೆ ಬಂದ್ರೆ ತಮಸ್ಸು ಅನ್ನೋದು ಅವರಲ್ಲಿ ವಿಶೇಷವಾಗಿರುತ್ತದೆ. ಆತನಿಗೆ ಮಾರನೇ ದಿನ ಕೆಲಸ ಮಾಡುವುದಕ್ಕೆ ಸಾಧ್ಯವಿಲ್ಲ. ಆ ಚೆನ್ನಾಗಿ ನಿದ್ದೆ ಮಾಡದೆ ಹೋದರೆ ಪಕ್ಷದಲ್ಲಿ ಆತನು ಮಾರನೇ ದಿವಸ ಕೆಲಸ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗೆಯೇ ಕೆಲಸ ಎಂದರೆ ರಜೋಗುಣ. ಮಿತಿ ಮೀರಿದ ದೇಹಕ್ಕೆ ಆಯಾಸವಾಗುತ್ತದೆ. ಈ ರೀತಿ ಮಿತಿ ಮೀರಿದಾಗ ಅವನ ದೇಹಕ್ಕೆ ಆಯಾಸವಾಗುತ್ತೆ. ಕೆಲಸ ಎಷ್ಟು ಮಾಡಬೇಕೋ ಅಷ್ಟು ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಅವನಿಗೆ ಆಯಾಸವಾಗುತ್ತದೆ. ಎಷ್ಟು ಅವಶ್ಯಕವೋ ಅಷ್ಟು ಕೆಲಸ ಮಾಡಬೇಕು. ಹೆಚ್ಚಾಗಿ ದುಡಿಮೆ ಮಾಡಬಾರದು. ಎಷ್ಟು ಅವಶ್ಯಕವಿದೆಯೋ ಅಷ್ಟು ಕೆಲಸ ಮಾಡಬೇಕು. ಅಷ್ಟು ನಿದ್ರೆಯನ್ನು ಮಾಡಬೇಕು. ನಿದ್ರೆನೂ ಅಷ್ಟೇ, ಹೆಚ್ಚಾಗಿ ನಿದ್ರೆಯನ್ನು ಮಾಡಬಾರದು, ಹೆಚ್ಚಾಗಿ ನಿದ್ದೆಯನ್ನು ಕೆಡಿಸ್ಕೋಬಾರದು. ಎಷ್ಟು ಅವಶ್ಯಕವಿದೆಯೋ ಅಷ್ಟು ಮಾಡುವುದನ್ನು ಕಲಿತ್ಕೋಬೇಕು. ಈ ರೀತಿಯಾಗಿ ಸಂಸರಣವಾದ ಜೀವನದಲ್ಲಿ ಸದ್ಗುಣದ ಸ್ವಭಾವವು ಎದ್ದು ಕಾಣುತ್ತದೆ. ಈ ರೀತಿ ಮೂರು ಸಮರಸವಾಗಿ ಜೀವನ ಅಳವಡಿಸಿಕೊಂಡು ಜೀವನವನ್ನು ನಡೆಸ್ತಾ ಇದ್ದರೆ ಸ್ವಾಭಾವಿಕವಾಗಿ ಸದ್ಗುಣವು ಎದ್ದು ಕಾಣುತ್ತದೆ ಆತನಲ್ಲಿ. ಈ ಪ್ರಪಂಚವು ಅನುಭವಿಸುವುದಕ್ಕೆ ಮುಂಚೆ ಪ್ರಕೃತಿಯಲ್ಲಿನ ಈ ಮೂರು ಗುಣಗಳು ಸಾಮಾನ್ಯ ವ್ಯವಸ್ಥೆಯಲ್ಲಿ ಇದ್ದವು. ಇದು ಈ ಪ್ರಪಂಚವು ಅನುಭವಿಸುವುದಕ್ಕೆ ಮುಂಚೆ, ಇವೇನು ಹೊಸದಾಗಿ ಇವತ್ತೇ ಈ ಮೂರು ಗುಣಗಳು ಹುಟ್ಟಲಿಲ್ಲ. ಈ ಪ್ರಪಂಚ ಬರುವುದಕ್ಕೆ ಮೊದಲೇ ಈ ಮೂರು ಗುಣಗಳು ಪ್ರಪಂಚದಲ್ಲಿ ಇದ್ದವು, ಅಧಿಕ ಸ್ಥಿತಿಯಲ್ಲಿ ಇದ್ದವು. ಅವುಗಳ ಪರಸ್ಪರ ಪ್ರಕ್ರಿಯೆಯು ಎದ್ದು ಕಾಣುತ್ತದೆ. ಪರಸ್ಪರ ಒಂದಕ್ಕೊಂದು ಪ್ರಕ್ರಿಯೆಯು ಎದ್ದು ಕಾಣುತ್ತದೆ. ವಿಜ್ಞಾನ ದೃಷ್ಟಿಯಿಂದ ನಮಗೆ ಒಂದು ವಸ್ತುವಿನ ಅರಿವು ಉಂಟಾಗಬೇಕಾದರೆ, ವಿಜ್ಞಾನ ದೃಷ್ಟಿಯಿಂದ ಒಂದು ವಸ್ತುವು ನಮಗೆ ಅರಿವು ಉಂಟಾಗಬೇಕಾದ್ರೆ, ಈ ವಸ್ತುವು ಇಂತಹದ್ದು ಅಂತ ಅನ್ನೋದು ಅರಿವು ಇದ್ದರೆ ನಾವು ಗುರುತು ಹಿಡಿತೀವಿ. ಅದರ ಮೇಲೆ ಪ್ರತಿಫಲ ಬೆಳಕು ನಮ್ಮ ಕಣ್ಣಿಗೆ ಗೋಚರವಾಗಬೇಕು. ಒಂದು ವಸ್ತುವು ನಮ್ಮ ಕಾಣಬೇಕಾದ್ರೆ ಅದರ ಮೇಲೆ ಸೂರ್ಯನ ರಶ್ಮಿ ಅಥವಾ ಬಿದ್ದಾಗ ಅದರ ಮುಖಾಂತರ ನಮಗೆ ಇಂಥ ವಸ್ತುವು ಅಂತಕ್ಕಂಥದ್ದು ನಮಗೆ ಗೋಚರವಾಗುತ್ತದೆ. ಹೀಗೆ ಶಬ್ದ ಎಂದರೆ ಮತ್ತೊಂದು ವಿಧವಾದ ಚಲನೆ. ಈ ಶಬ್ದ ಅಂತಕ್ಕಂಥದ್ದು ಒಂದು ರೀತಿಯಲ್ಲಿ ಚಲನೆ. ನೋಡಿ, ದೃಶ್ಯ ಕಣ್ಣು ನೋಡ್ತೀವಿ, ಶಬ್ದ ಅಂತಕ್ಕಂಥದ್ದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲನವಾಗುತ್ತದೆ ಅನ್ನುವುದನ್ನು ಹೇಳ್ತಾರೆ.
ನಮ್ಮ ಕಿವಿಗೆ ಬಂದು ತಾಕುತ್ತದೆ. ಆಗ ನಮಗೆ ಆ ಶಬ್ದ ಜ್ಞಾನವು ಉಂಟಾಗುತ್ತದೆ. ಏನಾಗುತ್ತದೆ ಆ ಶಬ್ದ ಜ್ಞಾನ ನಮಗೆ ಅವಾಗ ಉಂಟಾಗುತ್ತದೆ. ಪ್ರತಿಯೊಂದು ವಸ್ತುವಿಗೂ ಚಲನಾತ್ಮಕವಾದ ಸ್ಪಂದನಗಳುಳ್ಳ ಸೂಕ್ಷ್ಮ ಭಾಗಗಳಿರುತ್ತವೆ. ಪ್ರತಿಯೊಂದು ವಸ್ತುವಿಗೂ ಚಲನಾತ್ಮಕವಾದ ಸೂಕ್ಷ್ಮ ವಸ್ತುಗಳಿರುತ್ತವೆ. ಇವುಗಳು ನಮ್ಮ ಇಂದ್ರಿಯಗಳಿಗೆ ಗೋಚರವಾಗುವುದಿಲ್ಲ. ಪ್ರತಿಯೊಂದು ನೋಡಿ, ಒಂದು ಮಾತನಾಡ್ತಕ್ಕಂಥ ಮಾತು ಚಲನೆಯಿಂದ ಬಂದು ನಮ್ಮ ಕಿವಿಗೆ ತಾಕಿ ಅದರ ಮುಖಾಂತರ ನಮಗೆ ಇಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು ಅರ್ಥವಾಗುತ್ತೆ. ಹೀಗೆ ಪ್ರತಿಯೊಂದು ವಸ್ತುವು ಚಲನಾತ್ಮಕ ಆಗುವುದರಿಂದ ಇಂತಹ ವಸ್ತುವು ಹೀಗೆ ಅಂತಕ್ಕಂಥದ್ದು ವಿಷಯ ನಮಗೆ ಮನದಟ್ಟಾಗುತ್ತದೆ. ಒಂದು ವಸ್ತುವನ್ನು ಸಮರಸವಾದ ರೀತಿಯಲ್ಲಿ ಚಲಿಸುತ್ತಿದ್ದರೆ ಅದು ಸತ್ವಗುಣದ ಸ್ಥಿತಿ. ಒಂದು ವಸ್ತುವು ಸಮರದ ರೀತಿಯಲ್ಲಿ ಚಲನೆ ಆಗ್ತಾ ಇದ್ದರೆ ಸತ್ವಗುಣ ಅನ್ನುವುದಕ್ಕೆ ನಿರ್ಣಯವಾಗುತ್ತದೆ. ಒಂದು. ಎರಡನೆಯದು, ಅದು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸುತ್ತಿದ್ದರೆ, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅದು ಚಲಿಸುತ್ತಿದ್ದರೆ ಅದು ರಜೋಗುಣಕ್ಕೆ ಸಂಬಂಧಪಟ್ಟಿದ್ದಾಗಿರ್ತದೆ. ಸೈಕಲ್ ಆವಾಗ ಉದಾಹರಣೆ ಕೊಟ್ಟಿದ್ರು ಇದೇ ರೀತಿಯಲ್ಲಿ. ಈ ಸ್ಥಿತಿಯಲ್ಲಿ ಮೂರನೆಯದು, ಒಂದು ವಸ್ತುವಿನಲ್ಲಿರುವ ಸೂಕ್ಷ್ಮ ಭಾಗಗಳು ಅದು ಇರುವ ಕಡೆಯಲ್ಲೇ ಚಲಿಸುತ್ತಿದ್ದರೆ ಅದು ತಮೋ ಗುಣದ ಸ್ಥಿತಿ. ಒಂದು ವಸ್ತುವು ಇದ್ದಿದ್ದ ಕಡೆನೆ ಚಲಿಸ್ತಾ ಇರುತ್ತದೆ ಅಂತ ಹೇಳ್ತಾರೆ. ಇದ್ದಿದ್ದ ಕಡೆನೆ ಚಲಿಸೋದಂದ್ರೆ ಏನು, ಹೇಗೆ ಅಂತಕ್ಕಂಥದ್ದು ನಮ್ಮಂತವರಿಗೆ ಅರ್ಥವಾಗಲ್ಲ. ಆ ರೀತಿ ಚಲನೆ ಆಗ್ತಾ ಇದ್ದರೆ, ಸ್ಥಿತಿ ಇದ್ದರೆ ಆ ವಸ್ತುವಿನಲ್ಲಿರುವ ಅದು ತಮೋ ಗುಣವಾಗುತ್ತದೆ. ಇದ್ದಿದ್ದ ಸ್ಥಳದಲ್ಲಿಯೇ ಚಲನೆ ಮಾಡತಕ್ಕಂಥದ್ದು ಇದ್ದಾಗ ಅದು ತಮೋ ಗುಣವಾಗುತ್ತದೆ ಅಂತ ಹೇಳ್ತಾರೆ. ಈ ವಿಜ್ಞಾನ ಮತ್ತು ಸಂಸ್ಕೃತದಲ್ಲಿ ಬರತಕ್ಕಂತ ಪದಗಳು ಅರ್ಥ ಮಾಡ್ಕೋಬೇಕಾದ್ರೆ ನಾವು ನಮ್ಮ ಜ್ಞಾನ ತುಂಬಾ ಬೆಳವಣಿಗೆ ಆಗಿದ್ದರೆ ಇದು ಅರ್ಥವಾಗುತ್ತೆ. ಇಲ್ಲದೆ ಹೋದ್ರೆ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ತುಂಬಾ ಕಷ್ಟವಾಗುತ್ತದೆ. ಎಂದರೆ ಆ ವಸ್ತುವಿನಲ್ಲಿ ಇರುವ ಪರಮಾಣುಗಳು ಎರಡು ವಿಧವಾಗಿ ಚಲಿಸುತ್ತಿರುತ್ತವೆ. ಯಾವುದೇ ಒಂದು ವಸ್ತುವಿನಲ್ಲಿ ಪರಮಾಣುಗಳು ಅಂತಕ್ಕಂಥದ್ದು ಎರಡು ರೀತಿಯಲ್ಲಿ ಚಲನೆ ಮಾಡ್ತಾ ಇರುತ್ತವೆ. ಋಣ ಮತ್ತು ಧನಶಕ್ತಿಗಳೆಂದು ಅವುಗಳನ್ನು ಕರೆಯಬಹುದು. ಋಣ ಧನಶಕ್ತಿಗಳೆಂದು ಎರಡು ರೀತಿಯಲ್ಲಿ ಸುತ್ತಾ ಇರುತ್ತವೆ ಅನ್ನೋದು ತಿಳಿಯಬಹುದು. ಇವುಗಳನ್ನು ವಿಜ್ಞಾನವು ನ್ಯೂಟ್ರಾನ್ ಮತ್ತು ಪ್ರೋಟಾನ್ ಎಂಬ ಮಧ್ಯ ಕೇಂದ್ರದ ಸುತ್ತಲೂ ಎಲೆಕ್ಟ್ರಾನ್ ಎಂಬ ವಿದ್ಯುತ್ ಶಕ್ತಿ ಕಣಗಳು ಸುತ್ತುತ್ತಾ ಇರುತ್ತವೆ. ನ್ಯೂಟ್ರಾನ್ ಮತ್ತು ಪ್ರೋಟಾನ್ ಅಂತಕ್ಕಂಥದ್ದು ಅದರ ಮಧ್ಯ ಕೇಂದ್ರದಿಂದ ಎಲೆಕ್ಟ್ರಾನ್ ಅಂತಕ್ಕಂಥದ್ದು ಹಿಂಗೆ ಸುತ್ತುತ್ತಾ ಇರುತ್ತದೆ. ಪ್ರತಿಯೊಂದರಲ್ಲೂ ಸುತ್ತುತ್ತಾ ಇರುತ್ತೆ. ಇದೆ ಅನ್ನೋದು ನಮಗೆ ಈ ನಡುವೆ ಗೊತ್ತಾಯ್ತು, ಹೊರದು ಮೊದಲು ಗೊತ್ತಾಗ್ತಾ ಇರಲಿಲ್ಲ. ಇದನ್ನೇ ಪರಮಾಣು ಎಂಬುದಾಗಿ ತಿಳಿಯಬೇಕು. ಆ ಶಕ್ತಿಯೇ ಪರಮಾಣು. ಈ ಪರಮಾಣು ಶಕ್ತಿಯನ್ನು ಉಪಯೋಗಿಸ್ಕೊಂಡು ಆಟಮ್ ಬಾಂಬ್ ತಯಾರು ಮಾಡಿ ದೇಶಗಳನ್ನೇ ಸುಟ್ಟತಕ್ಕಂಥ ಸಾಮರ್ಥ್ಯ ಶಕ್ತಿ ಅದರಲ್ಲಿ ಇದೆ ಅಂತ ಅನ್ನೋದು ಅರ್ಥವಾಯಿತು. ಅಲ್ಲದೆ ಈಚೆಗೆ ವಿಜ್ಞಾನವು ವಸ್ತುವೆಂಬುದು ಇಲ್ಲವೇ ಇಲ್ಲ. ಅಲ್ಲದೆ ಈಚೆಗೆ ವಿಜ್ಞಾನವು ವಸ್ತುವೆಂಬುದು ಇಲ್ಲವೇ ಇಲ್ಲ, ಎಲ್ಲಾ ಚೈತನ್ಯವೇ ಎಂದು ತೀರ್ಮಾನಕ್ಕೆ ಬಂದಿರುತ್ತದೆ. ಈ ನಡುವೆ ಚೈತನ್ಯ ಅಂತಕ್ಕಂಥದ್ದು ತೀರ್ಮಾನಕ್ಕೆ ಬರ್ತದೆ. ವಸ್ತು ಅನ್ನೋದು ಯಾವುದು ಇಲ್ಲ, ಎಲ್ಲಾ ವಸ್ತುವಿನಲ್ಲಿಯೂ ಚೈತನ್ಯವಿದೆ ಅಂತ ಅನ್ನೋದು ವಿಜ್ಞಾನ ಈಗ ತಿಳಿದು ನಮಗೆಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಹೇಳ್ತಾ ಇದೆ. ಪರಮಾತ್ಮನ ಚೈತನ್ಯವು ತಾಂಡವಾಡದ ಸ್ಥಳವೇ ಇಲ್ಲ. ಪರಮಾತ್ಮನ ಚೈತನ್ಯವು ತಾಂಡವಾಡದೇ ಇರ್ತಕ್ಕಂಥ ಸ್ಥಳವೇ ಇಲ್ಲ. ಇದನ್ನ ಈ ಆಧಾರವನ್ನು ಇಟ್ಕೊಂಡು ನಮ್ಮಂತಹ ಜನರಿಗೆ ಅರ್ಥವಾಗಲಂತ ಉದ್ದೇಶದಿಂದ ಈಶ್ವರ ಮತ್ತು ಪಾರ್ವತಿಯನ್ನು ನಾಟ್ಯವಾಡತಕ್ಕಂತ ದೃಶ್ಯವನ್ನು ನಮ್ಮ ಪಿಕ್ಚರ್ಗಳಲ್ಲಿ ತೋರಿಸ್ತಾರೆ. ಇದ್ರ ಏನಪ್ಪಾ ಅಂತಂದ್ರೆ, ಪರಮಾತ್ಮನ ಚೈತನ್ಯವು ತಾಂಡವಾಡದ ಸ್ಥಳವೇ ಇಲ್ಲ. ಆ ತಾಂಡವಾಡ್ತಕ್ಕಂಥ ಸ್ಥಳವೇ ಇಲ್ಲವೇ ಇಲ್ಲ. ಈ ದೃಶ್ಯವು ನಮ್ಗೆ ಅರ್ಥವಾಗಲಿ ಅಂತ ಹೇಳ್ಬಿಟ್ಟು ಪರಮಾತ್ಮ ಅಂತಂದ್ರೆ ಈಶ್ವರ ಮತ್ತು ಪಾರ್ವತಿ ನೃತ್ಯವಾಡ್ತಕ್ಕಂಥದ್ದನ್ನ ನಮ್ಗೆ ತೋರಿಸ್ತಾರೆ. ಎಂದರೆ ನಾಸ್ತಿಕವಾದವು ತಲೆ ಎತ್ತದಂತೆ ಆಯಿತು. ನಾಸ್ತಿಕ ಅಂತಂದ್ರೆ ದೇವರು ಇರ್ತಕ್ಕಂಥವ್ರು. ನಾಸ್ತಿಕ ಅಂತಂದ್ರೆ ಏನು ಇಲ್ಲದೆ, ದೇವರು ಅನ್ನೋದು ನಂಬಿಕೆ ಇಲ್ಲದೆ ಇರ್ತಕ್ಕಂಥವ್ರಿಗೆ ಅರ್ಥ. ಈ ತತ್ವವನ್ನೇ ಕೈವಲ್ಯ ಪಾದದ 14ನೇ ಸೂತ್ರವು ಸಹ ಒತ್ತಿ ಹೇಳುತ್ತದೆ. ವಸ್ತುವಿನ ಸಾರಭೂತವಾದ ತತ್ವವು
ಗುಣಗಳ ಪರಸ್ಪರ ಪ್ರಭಾವವಾದ ಪ್ರಕ್ರಿಯೆಯೇ ಈ ಸುತ್ತದಲ್ಲೂ ಕೂಡ ಎಲ್ಲಾ ವಸ್ತುಗಳು ಪ್ರಕಾಶ ಕ್ರಿಯೆ ಮತ್ತು ಸ್ಥಿತಿ ಸ್ವಭಾವಗಳಿಂದ ಕೂಡಿರುತ್ತವೆ ಎಂದು ಹೇಳಿದೆ. ಎಂದರೆ ಪ್ರಕಾಶ ಅಂದರೆ ಸತ್ವ, ಕ್ರಿಯೆ ಎಂದರೆ ರಜಸ್ಸು, ಸ್ಥಿತಿ ಎಂದರೆ ತಮಸ್ಸು ಎಂದರೆ ತ್ರಿಗುಣಾತ್ಮಕವಾದವು ಎಂದು ಅರ್ಥ. ಈ ಸೂತ್ರದ ವಿವರಣೆಗೆ ಸಂಬಂಧಪಟ್ಟಂತೆ ಮೇಲೆ ಹೇಳಿರುವಂತೆ ರಜಸ್ಸು ಮತ್ತು ತಮೋ ಗುಣಗಳ ಸಮರಸತೆಯು ಸತ್ವಗುಣ ಯೋಗ ವ್ಯಾಸದ ಉದ್ದೇಶವೇ ಇದು. ಎಂದರೆ ತ್ರಿಗುಣಗಳನ್ನು ನಮ್ಮ ಸ್ವಾಧೀನಕ್ಕೆ ತೆಗೆದುಕೊಂಡು ತನ್ನ ಸ್ವರೂಪ ಜ್ಞಾನವನ್ನು ಸತ್ವಗುಣದ ಮೂಲಕ ವ್ಯಕ್ತಪಡಿಸುವಂತೆ ತನ್ನ ದೇಹದ ಪ್ರಕೃತಿಯನ್ನು ಮಾರ್ಪಡಿಸಿಕೊಳ್ಳುತ್ತೇವೆ ಆಗಿದೆ. ಇದರಿಂದ ತ್ರಿಗುಣಗಳ ಪ್ರಕ್ರಿಯೆಗಳು ನಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಕೆಲಸ ಮಾಡದೆ ಯೋಗಿಯ ಇಚ್ಛೆಗೆ ಒಳಪಟ್ಟ ಉಪಕರಣಗಳಂತೆ ಆಗುತ್ತವೆ. ಈ ಮೂರು ಗುಣಗಳು ಸಮರಸವಾಗಿ ನಡೆಯತಕ್ಕಂತ ಜ್ಞಾನವನ್ನು ನಾವು ಪಡೆದುಕೊಂಡಾಗ ಸಮರಸವಾಗಿ ಎಲ್ಲದರಲ್ಲೂ ಒಂದೇ ರೀತಿ ನಡವಳಿಕೆ ಜೀವನ ನಡೆಸ್ತಕ್ಕಂಥ ಸಾಮರ್ಥ್ಯವು ಈ ಗುಣಗಳಲ್ಲಿ ಬೆಳೆಸಿಕೊಂಡಾಗ ನಮಗೆ ಬರುತ್ತದೆ. ಯೋಗ ಸಿದ್ಧಿಯನ್ನು ಪಡೆದ ಜೀವನ್ಮುಕ್ತ ಮಹಾತ್ಮರು ಮೇಲ್ಕಂಡ ಅರ್ಥದಲ್ಲಿ ಗುಣಾತೀತವಾಗಿರುತ್ತಾನೆ. ಗುಣಾತೀತ ಅಂತಂದ್ರೆ ತ್ರಿಗುಣಗಳು, ಈ ಮೂರು ಗುಣಗಳನ್ನು ಹೊಂದಿರತಕ್ಕಂಥ ಮೂರು ಗುಣಗಳು ಕಡಿಯಬೇಕಾಗಿರ್ತಕ್ಕ ಯಾವುದಿಲ್ಲ, ಅದರಿಂದ ಗುಣಾತೀತನಾಗಿರುತ್ತಾನೆ. ಕೈವಲ್ಯ ಅಥವಾ ಸಾಯುವ್ಯವೆಂದರೆ ಜೀವಾತ್ಮನು ಪರಮಾತ್ಮನಂತೆ ಆದಾಗ್ಯೂ ತನ್ನ ವ್ಯಕ್ತಿತ್ವವನ್ನು ಕಳೆದುಕೊಳ್ಳುವುದಿಲ್ಲ. ಜೀವಾತ್ಮನು ಪರಮಾತ್ಮನಂತೆ ಆದಾಗ ತನ್ನ ವ್ಯಕ್ತಿತ್ವವನ್ನು ಕಳೆದುಕೊಳ್ಳುವುದಿಲ್ಲ. ಅಂತಹ ಮಹಾತ್ಮರು ತ್ರಿಗುಣಾತ್ಮಕವಾದ ಪ್ರಕೃತಿಯಿಂದ ವಿಮೋಚನೆ ಪಡೆದು, ಇಲ್ಲಿ ತ್ರಿಗುಣಗಳನ್ನು ಅನುಭವದಿಂದ ಪಡೆದಾಗ ಜೀವಾತ್ಮನು ಪರಮಾತ್ಮನಾಗುವುದಕ್ಕೆ ಸಾಧ್ಯವಾಗುತ್ತದೆ. ಎಂದರೆ ಅದನ್ನು ಪೂರ್ತ ವಶಪಡಿಸಿಕೊಂಡು ಅದಕ್ಕೆ ಯಜಮಾನನಾಗುತ್ತಾನೆ. ಅಲ್ಲದೆ ಹಾಗಾಗುವುದಾದರೆ ಇಡೀ ಸಂಸಾರಕ್ಕೆ ಸಂಬಂಧಪಟ್ಟ ಪ್ರಯತ್ನವೆಲ್ಲ ನಿರರ್ಥಕವಾಗಿರುತ್ತದೆ. ಏಕೆಂದರೆ ಮೊದಲು ಜೀವಾತ್ಮರುಗಳು ಪರಮಾತ್ಮನಲ್ಲಿ ಅವ್ಯಕ್ತವಾಗಿ ಸೇರಿಕೊಂಡಿದ್ದರು. ಪುನಃ ಕಲ್ಪಾಂತರಗಳ ಸಂಸರಣ ಹೊಂದಿ ಅದೇ ಮೊದಲಿನ ಸ್ಥಿತಿಗೆ ಹೋಗಿ ಸೇರಿಕೊಳ್ಳುವುದಾದರೆ ಈ ಸೃಷ್ಟಿ ಕ್ರಮವೆಲ್ಲ ಕೆಲಸಕ್ಕೆ ಬಾರದಂತೆ ಆಗ್ತಾ ಇತ್ತು. ಈಗ ಇಲ್ಲೊಂದು ಅನುಮಾನ ಬರುತ್ತೆ. ಜೀವಾತ್ಮ ಪರಮಾತ್ಮ, ಪರಮಾತ್ಮನಿಂದ ಜೀವಾತ್ಮ ಬಂದಿರತಕ್ಕಂಥದ್ದು, ಹಾಗೆ ನೇರವಾಗಿ ಪರಮಾತ್ಮನಿಗೆ ಸೇರಿಕೊಂಡ್ರೆ ಏನಾಗ್ತಾ ಇತ್ತು, ಯಾಕೆ ಇಷ್ಟೆಲ್ಲ ಸರ್ಕಸ್ ಆಗ್ಬೇಕಾಗಿತ್ತು ಅನ್ನೋದು ನಮಗೆ ಮನಸ್ಸಿಗೆ ಅನ್ವಯಿಸುತ್ತದೆ. ಅದಕ್ಕೆ ಹೇಳ್ತಾರೆ, ಉದಾಹರಣೆಗಾಗಿ ಒಬ್ಬನು ವಾಸಕ್ಕಾಗಿ ಕಷ್ಟಪಟ್ಟು ಮನೆ ಕಟ್ಟು ಕೂಡಲೇ ನೆಲಸಮ ಮಾಡಿದರೆ ನಿಷ್ಪ್ರಯೋಜನವಾಗುತ್ತದೆ. ಒಂದು ವೇಳೆ ಮನೆ ಕಟ್ಬಿಡ್ತೀವಪ್ಪ, ಚೆನ್ನಾಗಿ ಮನೆ ಕಟ್ತೀವಿ, ಆ ಮನೆ ನಂತರ ನೆಲಸಮ ಮಾಡಿಬಿಟ್ರೆ ಏನಾಗುತ್ತೆ, ಏನು ನಿಷ್ಪ್ರಯೋಜನ, ಏನೂ ಆಗಲ್ಲ. ಅದೇ ರೀತಿ ಪರಮಾತ್ಮನಿಂದ ಬಂದಿರತಕ್ಕಂಥ ಜೀವಾತ್ಮನು ಸಂಸಾರ ಬಂಧನದಲ್ಲಿ ಇವೆಲ್ಲವನ್ನು ಸಿಲುಕಿಕೊಂಡು ಅದರ ಅನುಭವಗಳನ್ನು ಪಡೆದಿದ್ದ ಆದ ಮೇಲೆ ಅವನು ಐಕ್ಯವಾದರೆ ಅದಕ್ಕೆ ಒಂದು ಅನುಭವವಾಗುತ್ತೆ. ಮನೆ ಕಟ್ಟು ಮನೆಗೆ ಸಂಸಾರಕ್ಕೆ ಬಂದು ಸಂಸಾರವು ಕೆಲವು ವರ್ಷಗಳು, ಇಷ್ಟು ವರ್ಷಗಳು ಅಂತ ಸಂಸಾರ ಮನೆಯಲ್ಲಿ ಮಾಡಿದಾಗ ಆ ಮನೆ ನಂತರ ಕ್ಷೀಣವಾಗುತ್ತೆ. ಕ್ಷೀಣವಾದರೂ ಸಮೇತ ಅದರ ಮೇಲೆ ನಮಗೆ ಇಷ್ಟು ವರ್ಷ ಸಂಸಾರ ಮಾಡಿದ್ದೀವಿ ಅನ್ನೋದಕ್ಕೆ ಸಾರ್ಥಕವಾಗುತ್ತೆ. ಹಾಗೆ ಪರಮಾತ್ಮನಿಂದ ಬಂದಿರತಕ್ಕಂಥ ಕಿಡಿಯು ಉದ್ದೇಶಪೂರ್ವಕವಾಗಿ ಬೆಳವಣಿಗೆ ಎಲ್ಲ ಆದ ಮೇಲೆ ನಂತರ ಜೀವನ ಮುಕ್ತರಾಗ್ತಕ್ಕಂಥದ್ದರಿಂದ ಈ ರೀತಿ ಉಪಯೋಗವಾಗುತ್ತೆ ಅಂತ ಅನ್ನೋದು ನಮ್ಮ ರಾಜ್ಯಪ್ಪನವರು ಈ ಉದಾಹರಣೆಗಳು. ಎಷ್ಟು ಸೊಗಸಾಗಿದೆ ನೋಡಿ. ಮನೆ ಕಟ್ಟಿಬಿಟ್ಟು ತಕ್ಷಣ ಕೆಡವಿದರೆ ಅದರ ಅನುಭವ ಆಗ್ಲಿ ಮತ್ತೊಂದಾಗ್ಲಿ ಏನು ಪ್ರಯೋಜನ ಆಗದಿರ ಆಗುತ್ತದೆ. ಹಾಗೆ ಪರಮಾತ್ಮನಿಂದ ಬಂದಿರತಕ್ಕಂಥ ಕಿಡಿ ಜೀವಾತ್ಮನಲ್ಲಿ ವಾಸ ಮಾಡಿ ಕೆಲವು ದಿವಸ ಅದರ ಅನುಭವಗಳನ್ನು ಪಡೆದು ನಂತರ ಜೀವನ್ಮುಕ್ತನಾದಾಗ ಅದಕ್ಕೆ ತನ್ನ ಬೆಳವಣಿಗೆ ತನ್ನಷ್ಟಕ್ಕೆ ತಾನೇ ಬೆಳೆಸ್ಕೊಳ್ತಾನೆ ಅನ್ನೋದಕ್ಕೆ ಇದು ಉದಾಹರಣೆ. ಮನೆ ಕಟ್ಟಿಬಿಟ್ಟು ತಕ್ಷಣ ಚೆನ್ನಾಗಿ ಮನೆ ಕಟ್ಟಿ ಎಲ್ಲಾ ವ್ಯವಸ್ಥೆ ರೀತಿ ಇಟ್ಟು ಸಂಸಾರ ಬರುವುದಕ್ಕೆ ಮೊದಲೇ ಅದನ್ನ ಕೆಡಿಸಿಬಿಟ್ರೆ ಏನ್ ಪ್ರಯೋಜನವಾಗುತ್ತೆ? ಆ ರೀತಿ ಆಗುತ್ತೆ. ಮನೆಯನ್ನು ಕಟ್ಟು ಸಂಸಾರವನ್ನು ಅದರಲ್ಲಿ ನಡೆಸಿ ಅನುಭವಗಳನ್ನು ಪಡೆದ ಮೇಲೆ ಆ ಮನೆ ಸುಗಮವಾಗಿದೆ ಅಥವಾ ಕಷ್ಟವಾಗಿದೆಯಾ
ಅದರಲ್ಲಿ ತೃಪ್ತಿ ಪಡಿತಕ್ಕಂಥ ಸಾಮರ್ಥ್ಯ ನಮಗೆ ಆಗ ಗೊತ್ತಾಗತ್ತೆ, ಹೊರತು ಇಲ್ಲದೆ ಹೋದ್ರೆ ಗೊತ್ತಾಗೋದಿಲ್ಲ. ಅದೇ ರೀತಿ ಪರಮಾತ್ಮನಿಂದ ಬಂದಿರತಕ್ಕಂಥ ನಾವು ಇಲ್ಲಿ ಜೀವನವನ್ನು ನಡೆಸಿ ಅನುಭವಗಳನ್ನು ತ್ರಿಗುಣಗಳು 100 ಗುಣಗಳನ್ನು ಗುಣಾತೀತನಾದ ಮೇಲೆ ಆತನು ಪರಮಾತ್ಮನಾಗ್ತಕ್ಕಂಥ ಸಾಮರ್ಥ್ಯ ಬೆಳೆಸಿಕೊಳ್ತಾನೆ. ಇದನ್ನು ಹಾಗೆ ಮನೆ ಕಟ್ಟಿ ಮನೆಯಲ್ಲಿ ಸಂಸಾರ ಮಾಡಿದ ಮೇಲೆ ಸಂಸಾರಸ್ಥನಾಗ್ತಾನೆ. ಹಾಗೆ ದೇವರಿಂದ ಬಂದಿರತಕ್ಕಂಥ ಪರಮಾತ್ಮನಿಂದ ಬಂದಿರತಕ್ಕಂಥ ಅಂಶವು ಇಲ್ಲಿ ಅನುಭವಗಳನ್ನು ಪಡೆದು ನಂತರ ಪರಮಾತ್ಮನ ಹತ್ರ ಸೇರಿಕೊಳ್ಳುವುದಕ್ಕಾಗಿ ಈ ವ್ಯವಸ್ಥೆ ಎಲ್ಲ ನಡೀತಾ ಇರತಕ್ಕಂಥದ್ದು ಅನ್ನುವುದು ಈ ಉದಾಹರಣೆಗಳಿಂದ ನಮಗೆ ಚೆನ್ನಾಗಿ ಅರ್ಥವಾಗುತ್ತದೆ. ಇಂತಹದನ್ನು ನೋಡಿದವರು ಈತನು ಎಂತಹ ವಿವೇಕಿ ಎಂದು ಟೀಕಿಸುತ್ತಾರೆ. ಒಂದು ವೇಳೆ ಏನಪ್ಪಾ ಅಂದ್ರೆ ಮನೆ ಕಟ್ಬಿಟ್ಟು ಚೆನ್ನಾಗಿ ಆಮೇಲೆ ಆ ಮನೆಯನ್ನು ಕೆಡುತ್ತು ಬಿಟ್ರೆ ಸಾಧಾರಣವಾಗಿರ್ತಕ್ಕಂಥ ಏನಂತಾರೆ, ಅಯ್ಯೋ ಯಾವನ ಹುಚ್ಚುನು ವಿವೇಕಿ ಮನೆ ಕಟ್ಬಿಟ್ಟ ಉರುಳಿಸ್ಬಿಟ್ಟ ಅಂದ್ಕೊಳ್ತಾರೆ. ಹಾಗೆ ಪರಮಾತ್ಮನಿಂದ ಬಂದಿರತಕ್ಕಂಥ ಅಂಶವು ಅನುಭವಗಳನ್ನು ಪಡೆದಿರ ಪರಮಾತ್ಮನಿಂದ ಅಂದೇ ಪರಮಾತ್ಮಕ್ಕೆ ಹೋದ್ರೆ ಅದೇ ರೀತಿ ಆಗುತ್ತೆ. ಆದ್ದರಿಂದ ಈ ತ್ರಿಗುಣಗಳನ್ನು ಇಟ್ಟಿರುವುದು ಇದಕ್ಕಾಗಿ. ನಾವು ಮನೆಯಲ್ಲಿ ಸಂಸಾರ ಮಾಡಿದರೆ ಅನುಭವಗಳನ್ನು ಪಡಿತೇವೋ ಹಾಗೆ ಈ ಭೂಲೋಕದಲ್ಲಿ ತ್ರಿಗುಣಗಳನ್ನು ಜಯಿಸಿದಾಗ ತ್ರಿಗುಣಾತೀತನಾದಾಗ ಪರಮಾತ್ಮನ ಆಗುವುದಕ್ಕಾಗಿ ನಮಗೆ ಚೈತನ್ಯ ಶಕ್ತಿ ಸಾಮರ್ಥ್ಯವು ಬೆಳೆಸಿಕೊಳ್ಳುವುದಕ್ಕಾಗಿ ಈ ತ್ರಿಗುಣಗಳನ್ನು ಪರಮಾತ್ಮ ಇಟ್ಟಿರುವುದು. ಲಯವಾಗುವ ಪಕ್ಷದಲ್ಲಿ ಈಶ್ವರನಿಗೂ ಕೂಡ ಅದೇ ಟೀಕೆಯು ಅನ್ವಯವಾಗುತ್ತಿತ್ತು. ಆ ರೀತಿ ಪರಮಾತ್ಮನಿಂದ ಬಂದು ನಂತರ ನಾವು ಪರಮಾತ್ಮನಕ್ಕೆ ಸೇರಿದ್ರೆ ಈ ತ್ರಿಗುಣಗಳಲ್ಲಿ ಇಲ್ಲದೆ ಹೋದ್ರೆ ಈ ಜನರು ನಮ್ಮನ್ನ ಟೀಕೆ ಮಾಡ್ತಾರೆ, ಅಯ್ಯೋ ಮನೆ ಕಟ್ಟ ಮನೆ ಹಾಳು ಮಾಡಿದ ಅಂತಾರಲ್ಲ, ಅದೇ ರೀತಿ ದೇವರಿಗೂ ಸಮೇತ ಆ ಹೆಸರು ಬರ್ತಾ ಇತ್ತು. ಆದ್ದರಿಂದ ಈ ತ್ರಿಗುಣಗಳನ್ನು ಇಟ್ಟು ಇವುಗಳನ್ನು ಜಯಿಸಿ ತ್ರಿಗುಣಾತೀತನಾಗಬೇಕು ಅನ್ನುವುದೇ ಈ ಕೈವಲ್ಯ ಪಾದದ 17 ಮತ್ತು 18ನೇ ಶ್ಲೋಕಗಳ ಮುಖ್ಯವಾಗಿರ್ತಕ್ಕಂಥ ಉದ್ದೇಶವಾಗಿದೆ. ಇಲ್ಲಿ ಇನ್ನೊಂದು ಶ್ಲೋಕ ಯಾವ್ದಪ್ಪ ಅಂದ್ರೆ 19ನೇ ಗುಣಗಳ ವಸ್ತುಗಳು ಒಂದು ಗೊತ್ತಾದ ರೀತಿ ಯಾವುವು, ಸ್ವಾರಸ್ಯಕರವಾದದ್ದು ಯಾವುದು, ಒಂದು ಗೊತ್ತಾದ ಗುರುತು ಇರುವಂತವು ಹಾಗೆ ಗುರುತಿಲ್ಲದಿರುವುದು. ಹಿಂದಿನ ಸೂತ್ರದಲ್ಲಿ ವಿವರಿಸಿರುವ ತ್ರಿಗುಣಗಳ ಸ್ವಭಾವಗಳನ್ನು ಈ ಸೂತ್ರದಲ್ಲಿ ಇನ್ನೂ ವಿವರವಾಗಿ ವರ್ಣಿಸಿರುತ್ತಾರೆ. ಸಂಪ್ರಜ್ಞಾತ ಸಮಾಧಿಯ ಅಂದರೆ 4 ವಸ್ತುಗಳಿಗೆ ಹೊಂದಿಕೊಳ್ಳುವಂತೆ ಗುಣಗಳ 4 ಅಂತಸ್ತುಗಳನ್ನು ಈ ಸೂತ್ರದಲ್ಲಿ ವಿವರಿಸಿರುತ್ತಾರೆ. 1ನೇ ಪಾದದ 17ನೇ ಸೂತ್ರದಲ್ಲಿ ವಿವರಿಸಿರುತ್ತಾರೆ. 4 ಅಂತಸ್ತುಗಳಿಗೆ ಹೊಂದಿಕೊಳ್ಳುವಂತಹ ಗುಣಗಳ 4 ಅಂತಸ್ತುಗಳನ್ನು ಈ ಸೂತ್ರದಲ್ಲಿ ವಿವರಿಸಲಾಗಿದೆ. 19ನೇ ಸೂತ್ರದಲ್ಲಿ 4 ಸೂತ್ರಗಳನ್ನ ಅಳವಡಿಸಿಕೊಂಡು ಆ ಸೂತ್ರಗಳು ಏನೇನು ಹೇಳುತ್ತೆ ಅಂತ ಅನ್ನೋದು ವಿವರಣೆ ಬರುತ್ತದೆ. ಉದಾಹರಣೆಗಾಗಿ ಶಬ್ದವು ಗಾಳಿಯ ಮೂಲಕ ವ್ಯಕ್ತವಾಗಬಲ್ಲದು. ಶಬ್ದವು ಗಾಳಿಯ ಮುಖಾಂತರನೇ ನಮಗೆ ಅರ್ಥವಾಗೋದು. ಗಾಳಿ ಇಲ್ಲ ಅಂದ್ರೆ ಆ ಶಬ್ದವಲ್ಲೇ ಆಗಲ್ಲ. ಆದರೆ ಬೆಳಕು ಅದಕ್ಕಿಂತ ಸೂಕ್ಷ್ಮವಾದಿದ್ದರಿಂದ ಅದು ವ್ಯಕ್ತವಾಗಬೇಕಾದರೆ ಗಾಳಿಗಿಂತ ಸೂಕ್ಷ್ಮತರ ಮಟ್ಟದ ಸ್ಥಿತಿಯಲ್ಲಿ ವಾಯುತತ್ವ ಬೇಕಾಗುತ್ತದೆ. ಹೀಗೆ ಪ್ರಜ್ಞೆಯು ಎಷ್ಟು ಮೇಲ್ಮಟ್ಟದ್ದು ಪ್ರಕೃತಿಯು ಕೂಡ ಅದಕ್ಕೆ ತಕ್ಕಂತೆ ಮೇಲ್ಮಟ್ಟದ್ದಾಗಿರಬೇಕು. ಈಗ ಸಮಾಧಿ ಪಾದದ 17ನೇ ಸೂತ್ರವು ಸಂಪ್ರಜ್ಞಾತ ಸಮಾಧಿಯ ಅಂತಸ್ತುಗಳನ್ನು ಈ ರೀತಿ ವರ್ಣಿಸಿರುತ್ತಾರೆ. ಸೂತ್ರ 17 1ನೇ ಸಮಾಧಿ ಪಾದ ವಿತರ್ಕ ವಿಚಾರಾನಂದಾತ್ಮಿಕವಾಗಿದ್ದು ವಿಚಾರಾನಂದ ಮತ್ತು ಅಸ್ಮಿತಾ ಅಂದ್ರೆ ನಾನು ಇದಾಗಿದ್ದೇನೆ ಎಂಬ ವ್ಯಕ್ತಿಯು ಭಾವನೆ ಉಳ್ಳ ಪ್ರಜ್ಞೆಯ ಲಕ್ಷಣಗಳಾಗಿರುತ್ತವೆ. ಇವುಗಳಲ್ಲಿ ಮೊದಲನೆಯದಾದ ಯುಕ್ತಿಯುಕ್ತವಾದ ಪಾದ ಸರಣಿಯು ರೂಪ ಮನಸ್ಸಿನ ಮೂಲಕವೂ ರೂಪ ಮನಸ್ಸಿನ ಮೂಲಕವೂ ತತ್ವ ವಿಚಾರವು ಶುದ್ಧ ಮನಸ್ಸಿನ ಮೂಲಕವೂ ಆನಂದವು ಬುದ್ಧಿ ಆನಂದಮಯ ಕೋಶದ ಮೂಲಕವೂ ಮತ್ತು ಅಸ್ಮಿತಾ ಎಂಬ ವ್ಯಕ್ತಿ ಭಾವನೆ ಇಲ್ಲ ಆತ್ಮವು ಆಕಾಶ ತತ್ವದ ಒಂದು ಪರಮಾಣುವಿನ ಮೂಲಕ ವ್ಯಕ್ತವಾಗಬಲ್ಲದು. ಇಲ್ಲಿ ಕೋಶಗಳಂತಕ್ಕಂಥದ್ದು ಇದೆಯಲ್ಲ, ಇವುಗಳ ಮುಖಾಂತರ
ಈ ನೀನು ನಡೆಯುತ್ತೆ ಹೇಗೆ ಅಂತಕ್ಕಂಥ ಇಲ್ಲಿ ಹೇಳ್ತಾರೆ ವಿಚಾರ. ಶುದ್ಧ ಮನಸ್ಸಿನ ಮೂಲಕವೂ ಆನಂದವು. ನಮಗೆ ಆನಂದ ಸಿಗಬೇಕಾದ್ರೆ ಶುದ್ಧವಾಗಿರತಕ್ಕಂಥ ಮನಸ್ಸಿರ್ಬೇಕು. ಸ್ಮರವಾಗಿರತಕ್ಕಂಥ ಮನಸ್ಸಿದ್ದರೆ ಆನಂದವನ್ನೋದು ಸಿಗುವುದಿಲ್ಲ. ಇದು ಬುದ್ಧಿ ಆನಂದಮಯ ಕೋಶದ ಮೂಲಕ ದೊರಕುತ್ತದೆ. ಮತ್ತು ಅಸ್ಮಿತಾ ಎಂಬ ವ್ಯಕ್ತಿ ಭಾವನೆ ಉಳ್ಳ ಆತ್ಮವು ಆಕಾರ ತತ್ವದ ಒಂದು ಪರಮಾಣುವಿನ ಮೂಲಕ ಅವು ವ್ಯಕ್ತವಾಗಬಲ್ಲದು. ಹೀಗೆ ಇದನ್ನು ಪಟ್ಟಿ ಕೊಡ್ತಾರೆ. ವಿತರ್ಕ, ವಿಚಾರ, ಆನಂದ, ಅಸ್ಮಿತಾ, ಈ 4 ಗುಣಗಳು. ಇದಕ್ಕೆ ಗುಣಗಳು ಏನೇನು ಬರುತ್ತಂದ್ರೆ, ಗುಣಗಳ ಅಂತಸ್ತು ವಿತರ್ಕ ಅಂದ್ರೆ ವಿಶೇಷ. ಅದು ಎಲ್ಲಿರುತ್ತೆ ಅಂದ್ರೆ ಮನೋಮಯ ಕೋಶದಲ್ಲಿ ಇರುತ್ತದೆ. ವಿತರ್ಕ ಅದರ ವಿಶೇಷ ಮನೋಮಯ ಕೋಶದಲ್ಲೇ ಇರುತ್ತದೆ. ವಿಚಾರ ಅವಿಶೇಷ, ಅದು ಅದರ ಗುಣ ಅಂತಸ್ತು. ಅವಶೇಷ ಅಂತಕ್ಕಂಥ ಅದ್ರ ಗುಣದ ಅಂತಸ್ತು ವಿಜ್ಞಾನಮಯ ಕೋಶದಲ್ಲೇ ಇರುತ್ತದೆ. ಆನಂದ ಅಂತಕ್ಕಂಥದ್ದು ಲಿಂಗ, ಆನಂದಮಯ ಕೋಶದಲ್ಲಿ ಇರುತ್ತದೆ. ಅಸ್ಮಿತಾ ಅಲಿಂಗ, ಲಿಂಗ ಅಲಿಂಗ. ಆತ್ಮ ಅಹಂಕಾರ ತತ್ವದಲ್ಲೇ ಇದು ಇರುತ್ತದೆ. ಹೀಗೆ 4 ಯಾವುದು ಅಂದ್ರೆ ವಿತರ್ಕ, ವಿಚಾರ, ಆನಂದ, ಅಸ್ಮಿತಾ. ಇವುಗಳ ಅಂತಸ್ತುಗಳೇನಪ್ಪಾ ಅಂದರೆ ವಿಶೇಷ, ಅವಿಶೇಷ, ಲಿಂಗ, ಅಲಿಂಗ. ಇದು ಅಂತಸ್ತುಗಳು. ಅವು ವ್ಯಕ್ತವಾಗುವ ಕೋಶಗಳು. ಯಾವ ಕೋಶದಲ್ಲಿ, ಯಾವ ಲೋಕದಲ್ಲಿ, ಯಾವ ದೇಹದಲ್ಲಿ ಅವು ಉದ್ಭವವಾಗುತ್ತೆ, ಬೆಳವಣಿಗೆ ಆಗುತ್ತೆ ಅನ್ನೋದಕ್ಕೆ ಇಲ್ಲಿ ಕೋಷ್ಟಕ ಕೊಟ್ಟರು. ಮನೋಮಯ ಕೋಶದಲ್ಲಿ, ಆಮೇಲೆ ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಅಹಂಕಾರ ತತ್ವ ಇಂತಕ್ಕಂಥದ್ದು ಆತ್ಮಕೋಶದಲ್ಲಿ ಬರುತ್ತೆ. ಅಹಂಕಾರ ತತ್ವ ಅಂದ್ರೆ ಆತ್ಮಲೋಕ. ಇದು ಬಹಳ ಮನೋಮಯ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶ ಅಂತಕ್ಕಂಥದ್ದು ನಮ್ಮ ಭಾರತ ಸಮಾಜ ಪೂಜೆಯಲ್ಲಿ ಈ ಪದಗಳನ್ನು ಉಪಯೋಗಿಸ್ತಾರೆ. ಈ ಪದಗಳನ್ನು ಉಪಯೋಗಿಸಕ್ಕ ಉದ್ದೇಶವೇನು ಅಂತಕ್ಕಂಥದ್ದು ನಾವು ಅರ್ಥ ಮಾಡಿಕೊಂಡು ಆ ಪೂಜೆಯಲ್ಲಿ ಕೂತ್ಕೊಂಡಾಗ ಅರ್ಥವಾಗುತ್ತೆ. ಆ ಪೂಜೆಯಲ್ಲಿ ಕೂತ್ಕೊಂಡು ಈ ಕೋಶಗಳಿದೆಯಲ್ಲ ನಮ್ಮ ದೇಹದಲ್ಲಿದೆ, ಆ ಕೋಶ ಬೆಳವಣಿಗೆ ಆಗಬೇಕಾದರೆ ಈ ರೀತಿ ಆಗಬೇಕು, ಅವುಗಳನ್ನು ಉತ್ತೇಜನ ಪಡಿಸಬೇಕನ್ನೋ ಉದ್ದೇಶದಿಂದಲೇ ಭಾರತ ಸಮಾಜ ಪೂಜೆಯಲ್ಲೇ ಅದನ್ನು ಅಳವಡಿಸ್ಕೊಂತೀವಿ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತ ಈ 5 ಕೋಶಗಳು ಬೆಳವಣಿಗೆ ಆಗಬೇಕು ಅನ್ನೋ ಉದ್ದೇಶದಿಂದಲೇ ಆ ಕೋಶಗಳನ್ನು ಭಾರತ ಸಮಾಜ ಪೂಜೆಯಲ್ಲಿ ಅಡಗಿಸಿದ್ದಾರೆ. ಭಗವದ್ಗೀತೆಯು ತತ್ವವೆಂದೇ, ನಮ್ಮ ಥಿಯಾಸಫಿಯಂತೆ ಅಹಂಕಾರ ತತ್ವವೆಂದೇ ಆತ್ಮನನ್ನು ಕರೆದಿದೆ. ಆತ್ಮ ಅಂತಕ್ಕಂಥದ್ದು ಅಹಂಕಾರದ ತತ್ವದಿಂದಲೂ ಕೂಡುತ್ತೆ. ಯಾಕಂದ್ರೆ ಎಲ್ಲದರಲ್ಲಿ ಇರುವಾಗ, ನಾನು ಕೆಟ್ಟವರ ಸಹವಾಸದಲ್ಲಿರುವಾಗ ಕೆಟ್ಟ ಬುದ್ಧಿಗಳನ್ನೇ ಕಳ್ಕೊಳ್ತೀವಿ, ಒಳ್ಳೆಯವರ ಸಹವಾಸದಲ್ಲಿದ್ದಾಗ ಒಳ್ಳೆ ಗುಣಗಳನ್ನೇ ಕಟ್ಕೊಳ್ತೀವಿ. ಇಲ್ಲಿ ಪತಂಜಲಿಗಳು ವಿವರಿಸಿರುವ ಪ್ರಕಾರ ಅಸ್ಮಿತಾ, ನಾನು ಇದಾಗಿದ್ದೇನೆ. ಅಸ್ಮಿತಾ ಅಂದ್ರೆ ನಾನು ಇದಾಗಿದ್ದೇನೆ ಎಂಬ ಕರ್ತೃವ್ಯ ಭಾವನೆಯು ಈ ಮಟ್ಟದಿಂದ ಪ್ರಜ್ಞೆಗೆ ಸಹಜವಾಗಿ ಇರುವುದರಿಂದ ಪರಮಹಂಸನು ಜೀವನ್ಮುಕ್ತನ ಅಂತಸ್ತಿಗೆ ಏರಬೇಕಾದರೆ ಕೊನೆ ಪ್ರತಿಬಂಧಕವಾದ ಅವಿದ್ಯೆಯನ್ನು ಕಳಚಿ ಹಾಕಬೇಕು. ಅವಿದ್ಯೆಯನ್ನು ಕಳಚಿ ಹಾಕಬೇಕಂದ್ರೆ ಒಳ್ಳೆ ಉತ್ತಮ ಗುಣಗಳನ್ನು ಬೆಳೆಸ್ಕೊಂಡಾಗ ಅವಿದ್ಯೆ ಅದಷ್ಟಕ್ಕದೆ ಹೋಗುತ್ತೆ. ಕತ್ತಲಿರುತ್ತೆ, ಕತ್ತಲಿಗೆ ಬೆಳಕು ಬಂದಾಗ ಕತ್ತಲಾದಷ್ಟಕ್ಕದೆ ಹೋಗುತ್ತೆ. ಹಾಗೆ ಉತ್ತಮ ಗುಣಗಳು ಬಂದಾಗ ಅವಿದ್ಯೆ ಅನ್ನೋದನ್ನು ನಶಿಸಿ ಹೋಗುತ್ತೆ ಎಂಬ ಭಾವನೆಯು ಕನಕದಾಸರದು. ಇಲ್ಲಿಂದ ಕನಕದಾಸರದು ಹೇಳ್ತಾರೆ. ಹೇಳೋದೇನೆಂದರೆ, ನಾನು ಹೋದರೆ ಹೋದೇನೋ ಎಂಬ ಜೀವನ್ಮುಕ್ತಿ ಪದವಿಗೆ ಎಂದು ಕನಕದಾಸರು ಹೇಳ್ತಾರೆ ಅಂತ ಬಿಟ್ಟರೆ ಹೇಳ್ತಾರೆ ಕನಕದಾಸರು. ನಾನು ಅನ್ನೋದು ಹೋದ್ರೆ ಸ್ವರ್ಗಕ್ಕೆ ನಾವು ಹೋಗಬಹುದು ಅಂತಕ್ಕಂಥದ್ದು ಕನಕದಾಸರು ಈ ರೀತಿ ಹೇಳಿದರು ಅಂತ ಅನ್ನೋದು ಯೋಗಿ ಲೆಟ್ಬಿಟ್ಟು ಹೇಳ್ತಾರೆ. ಉನ್ನತ ಮಟ್ಟದಲ್ಲಿ ಹೀಗೆ ಹೇಳುತ್ತಾರೆ, ನನಗೆ ಒಂದು ಸಾರಿ ಬ್ರಹ್ಮಾಂಡಾಧಿಪತಿಗಳ ಸಮಾವೇಶವನ್ನು ದರ್ಶನ ಮಾಡತಕ್ಕಂಥ ಸುಯೋಗವು ಒದಗಿತು. ಯೋಗಿ ಲೆಟ್ಬಿಟ್ರಿಗೆ ಒಂದು ಸಲ ಬ್ರಹ್ಮಾಂಡಾಧಿಪತಿಯನ್ನು ನೋಡತಕ್ಕಂಥ ಸುಯೋಗ ಬಂತಂತೆ. ಎಂತಹ ಸುಯೋಗ! ಯೋಗಿ ಲೆಟ್ಬಿಟ್ರು ಅಂದ್ರೆ ಸಾಧಾರಣವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಆ ಸಂದರ್ಭದಲ್ಲಿ ನನಗೆ ಮತ್ತೊಂದು ಹೊಸ ಜ್ಞಾನದ ಹೊಳೆ
ನೆನಪಾಯಿತು. ಅಲ್ಲಿ ಹೋದಾಗ ಆ ಆನಂದಮಯವಾಗಿರ್ತಕ್ಕಂಥ ಸಮಾಜವನ್ನು ನೋಡಿದಾಗ ನನಗೆ ಒಂದು ಅದೇನಪ್ಪ ಅಂದರೆ, ನಾನು ಅದರವರೆಗೆ ಮಾಡಿದ್ದ ಸೇವಾ ಕಾರ್ಯಗಳು ಎಂದರೆ ಭಾಷಣಗಳು ಮಾಡಿ ಜನರನ್ನ ಸನ್ಮಾರ್ಗಗಳು ಆಗುವಂತೆ ಹುರಿದುಂಬಿಸಿದ್ದು. ಅದೇವರೆಗೂ ನಾನು ನೋಡಿ ದೇಶಾದ್ಯಂತ ಎಲ್ಲಾ ಕಡೆ ಓಡಾಡ್ತಾ ಇದ್ದೀನಿ. ಬೇಕಾದಷ್ಟು ಸೊಸೈಟಿಗಳನ್ನ ಸ್ಥಾಪನೆ ಮಾಡಿದ್ದು ಅವರೇ. ಅವರೆಷ್ಟು ಸೊಸೈಟಿಗಳು ಸ್ಥಾಪನೆ ಮಾಡಿದ್ರು ಯಾರು ಇಲ್ಲ. ದೇಶ ವಿದೇಶಗಳಿಗೆ ಹೋಗಿ ಸೊಸೈಟಿಗಳು ಸ್ಥಾಪನೆ ಮಾಡಿದ್ದು ನಾನೇ. ಎಲ್ಲಾ ಕಡೆ ಹೋಗಿ ಎಲ್ಲಾ ಭಾಷಣಗಳನ್ನು ಅತ್ಯಂತ ಉತ್ತಮವಾಗಿ ಭಾಷಣಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾನೇ ಅಂತಕ್ಕಂಥ ಗರ್ವ ಇತ್ತು. ಸೇವಾ ಕಾರ್ಯಗಳು ಎಂದರೆ ಭಾಷಣಗಳನ್ನು ಮಾಡಿ ಜನರನ್ನ ಸನ್ಮಾರ್ಗಗಳಾಗುವಂತೆ ಹುರಿದುಂಬಿಸಿದ್ದು. ಯುವಕರಿಗೆ ಶಿಕ್ಷಣ ಕೊಟ್ಟು ಸನ್ಮಾರ್ಗಾವಲಂಬಿಗಳಾಗುವಂತೆ ಮಾಡಿದರು ಮತ್ತು ಸದ್ಗ್ರಂಥಗಳನ್ನು ಬರೆದು ಜ್ಞಾನ ಪ್ರಸಾರ ಮಾಡಿದ್ದು. ಇಲ್ಲಿ ಯೋಗಿ ಲಿಟ್ಬಿಟ್ರಿಗೆ ಬಹಳ ಉನ್ನತ ಮಟ್ಟದಲ್ಲಿ ಬೆಳವಣಿಗೆ ಆಗಿರ್ತಕ್ಕಂಥವ್ರು. ಅನೇಕ ದೇಶಗಳಿಗೆ ಹೋಗಿ ಅನೇಕ ಲಾಡ್ಜ್ಗಳನ್ನು ಸ್ಥಾಪನೆ ಮಾಡಿ ಅಲ್ಲಿ ಭಾಷಣಗಳನ್ನು ಮಾಡಿ ಅನೇಕ ಜನರನ್ನ ಆಕರ್ಷಣೆ ಮಾಡಿ ಸಮಾಜಕ್ಕೆ ಮೆಂಬರ್ಗಳಾಗಿ ಅದರಂತೆ ನಡೆಯುವುದಕ್ಕೆ ಮಾರ್ಗದರ್ಶನವನ್ನು ಕೊಡ್ತಾ ಬಂದರು. ಅದರ ಜೊತೆಗೆ ನಮ್ಮ ದೇಶದಲ್ಲಿ ಅಲ್ಲದೆ ಹೋದ್ರು ಬೇರೆ ದೇಶಗಳ ಅಮೆರಿಕ, ರಷ್ಯಾ ಇಂತಹ ಕಡೆಗಳೆಲ್ಲ ಯುವಕ ಯುವತಿಯರಿಗೆ ಪೂರ್ಣವಾಗಿ ಸ್ವತಂತ್ರ ಕೊಡ್ತಾರೆ. ಅಲ್ಲಿ ನಮ್ಮ ತರ ನಿರ್ಬಂಧನವಿಲ್ಲ. ಸ್ವತಂತ್ರ ಕೊಟ್ಟಾಗ ಆ ವಯಸ್ಸಿನ ಪ್ರಭಾವದಿಂದ ಅನೇಕ ಜನರ ಜೀವನ ಹಾಳು ಮಾಡಿಕೊಡ್ತಕ್ಕಂಥ ಅದು ಬೆಳವಣಿಗೆ ಆಗಿರುತ್ತೆ. ಆಗ ಅದನ್ನೆಲ್ಲ ನೋಡಿ ಆ ಯುವಕ ಯುವತಿಯರನ್ನು ಒಂದು ಕಡೆ ಸೇರಿಸಿ ನಮ್ಮ ಜೀವನ ಬಂದ್ರೆ ಏನು, ಆ ನಮ್ಮ ಯುವಕರಾಗಿರ್ತಕ್ಕಂಥದ್ದು ಬೆಳವಣಿಗೆ ಚಿಕ್ಕವರಿಂದ ಮಧ್ಯದ ವಯಸ್ಸು, ಆಮೇಲೆ ಗುಂಪು ಯಾವ ರೀತಿ ಬರುತ್ತೆ, ಹಾಗೆ ಯಾವ ಸಂದರ್ಭದಲ್ಲಿ ಯಾವ ವಯಸ್ಸಿನಲ್ಲಿ ನಾವು ಯಾವ ರೀತಿ ಅದನ್ನ ಕಂಟ್ರೋಲ್ ಮಾಡ್ಕೋಬೇಕು, ಇಲ್ಲದೆ ಹೋದ್ರೆ ಹೆಚ್ಚು ಕಡಿಮೆ ಆಗ್ತೀವಿ ಅಂತಕ್ಕಂಥ ಬೋಧನೆ ಅವ್ರು ಮಾಡ್ತಾ ಇದ್ದಿದ್ದು. ಒಳ್ಳೆ ಗುಣಗಳನ್ನು ಅಲ್ಲಿ ಕೆಟ್ಟ ಗುಣಗಳೇ ಜಾಸ್ತಿ ಇದ್ದಿದ್ದು, ಅಲ್ಲಿ ತಂತ್ರ ಇತ್ತು. ಈ ಕೆಟ್ಟ ಗುಣಗಳನ್ನ ರಿಮೂವ್ ಮಾಡಿಸಿ ಒಳ್ಳೆ ಗುಣಗಳನ್ನು ಬೆಳೆಸಿಕೊಳ್ಳುವುದಕ್ಕಾಗಿ ಯುವಕ ಯುವತರೇನು ಒಂದು ಕಡೆ ಸೇರಿಸಿ ಈ ಗುಣ ನಿಯಮ ವ್ಯವಸ್ಥೆಯನ್ನ ಬೋಧನೆ ಮಾಡ್ತಾ ಇದ್ರು. ಹಾಗೇನಾಯ್ತು ಅಂದ್ರೆ ಯುವಕ ಯುವತಿಯರು ಎಲ್ಲ ಒಂದ್ ಕಡೆ ಸೇರಿದಾಗ ಬೇರೆ ನೋಡ್ತಕ್ಕಂಥ ಜನರಿಗೆ ಅವ್ರ ಮೇಲೆ ಒಂಥರ ದುರಾಭಿಮಾನ ಬಿಟ್ಟು ಯುವಕ ಯುವತರನ್ನು ಒಟ್ಟುಗೂಡಿಸಿ ದುಡ್ಡು ಸಂಪಾದನೆ ಮಾಡಿಕೊಳ್ಳುವುದಕ್ಕಾಗಿ ಅವರು ಜೀವನವನ್ನೇ ಹಾಳು ಮಾಡ್ತಾ ಇದ್ದಾರೆ ಅಂತ ಅನ್ನುವ ಮಟ್ಟಕ್ಕೆ ಹೋಗಿ ಆತನ ಮೇಲೆ ಕೆಲಸಗಳು ಬಹಳ ಕಷ್ಟ ಪಡ್ತಾನೆ. ಆದ್ರೆ ಆತನ ಉದ್ದೇಶ ಏನು, ಒಳ್ಳೆ ವ್ಯವಸ್ಥೆ ರೀತಿಯಲ್ಲಿ ಮಾಡಬೇಕು, ಯುವಕರಿಗೆ ಅದೇ ತರಬೇತಿಯನ್ನು ಕೊಟ್ಟು ಬೋಧನೆಯನ್ನು ಕೊಡ್ತಾ ಇತ್ತು. ಅನೇಕ ಸೊಸೈಟಿಗಳನ್ನು ಸ್ಥಾಪನೆ ಮಾಡಿದ್ರು. ಅನೇಕ ಜನರಿಗೆ ಯೋಗಾಭ್ಯಾಸವನ್ನು ಮಾಡ್ತಕ್ಕಂಥದ್ದು, ಭಾಷಣಗಳನ್ನು ಮಾಡ್ತಕ್ಕಂಥದ್ದು, ಯಾವ ರೀತಿ ಹೇಳ್ಬೇಕು ಅಂತಕ್ಕಂಥದ್ದು, ಅದರ ಜೊತೆಗೆ ಅನೇಕ ಗ್ರಂಥಗಳನ್ನು ಸಮೇತ ಅವರೇ ಬರೆದಿದ್ದಾರೆ. ಗ್ರಂಥಗಳು ನಮ್ಮ ತರಹ ಬೇರೆಯವರಾದ ಮತ್ತೊಂದು ರೀತಿಯಲ್ಲ, ದಿವ್ಯ ದೃಷ್ಟಿಯಿಂದ ನೋಡಿ ಅಲ್ಲಿ ಪ್ರತ್ಯಕ್ಷವಾಗಿ ತನ್ನ ಕಣ್ಣಿಗೆ ನೋಡಿರ್ತಕ್ಕಂಥ ವಿಷಯಗಳನ್ನು ಬರೀತಾ ಇದ್ರು. ಈ ರೀತಿ ಇಷ್ಟು ಸೊಸೈಟಿಗಾಗಿ ಅಭಿವೃದ್ಧಿ ಪಡಿಸಬೇಕನ್ನೋ ಉದ್ದೇಶದಿಂದ ಇವರು ಕೆಲಸ ಮಾಡ್ತಾ ಇದ್ರು. ಇವನ್ನೆಲ್ಲ ನಾನೇ ಮಾಡಿದವನು ಎಂದು ತಿಳಿದಿದ್ದ. ಇಲ್ಲಿ ಟರ್ನಿಂಗ್ ಪಾಯಿಂಟ್ ಬಂತ. ಇಷ್ಟು ಕೆಲಸಗಳೆಲ್ಲ ನಾನೇ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಉದ್ದೇಶ ಆತನಲ್ಲಿ ಹೆಮ್ಮೆ ಇತ್ತು. ತರ ಜಂಬ ನಾನೇ ಮಾಡಿರೋದು, ನನಗಿಂತ ಯಾರು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಜಂಬ ಅನ್ನೋದು ಎಲ್ಲರ ಕಡೆ ತುಂಬಿ ತುಳುಕಾಡ್ತಾ ಇದೆ. ಅದು ಹ್ಯಾಗ್ ಬಂತು, ಆ ಜಂಬವನ್ನು ಹೇಗೆ ಬಿಡಿಸ್ಕೋಬೇಕು ಅಂತಕ್ಕಂಥದ್ದು ಇಂಥ ಗ್ರಂಥಗಳನ್ನು ಓದಬೇಕು, ಜನರ ಸಂಪರ್ಕದಲ್ಲಿದ್ದಾಗ ಬರುತ್ತೆ. ಆಗ ಅದರ ಹೊಸ ಹೊಳಪಿನ ಪ್ರಕಾರ ಅಲ್ಲಿ ನೋಡಿದಾಗ ಹೊಸ ರೀತಿಯಲ್ಲ ಹೊಳಪು. ನಾವು ಯಾವ್ದಾದ್ರು ಉತ್ತಮವಾಗಿರ್ತಕ್ಕಂಥ ಶಿಸ್ತು ನಿಯಮಬದ್ಧವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಹೋದ್ರೆ ನೀನು ಎಷ್ಟೇ ಗಲಾಟೆ ಮಾಡಬೇಕು, ಅವ್ಯವಸ್ಥೆಯಲ್ಲಿ ಇದ್ರೂ ಸಮೇತ ಆ ವಾತಾವರಣ ಹೋದ ತಕ್ಷಣ ನೀನು ಆ ವಾತಾವರಣ ತಂದ್ಬಿಡ್ತೀವಿ. ಗಲಾಟೆ ಮಾಡೋದಕ್ಕಾಗ್ಲೂ ಮತ್ತೊಂದಕ್ಕೆ ಮನಸ್ಸು ಬರಲ್ಲ, ಹಂಗೆ ಇರ್ತಾರೆ. ಆ ರೀತಿ ಆ ವಾತಾವರಣ ನೋಡಿದಾಗ ಅದನಿಗೆ ಒಂಥರ ಪುಲಕಿತವಾಗುತ್ತೆ. ಆಗ ಅದನ್ನ ಜ್ಞಾನದ ಇವತ್ತು ಏನಾಯ್ತು ಅಂದ್ರೆ, ಮೇಲ್ಕಂಡ ಒಳ್ಳೆಯ ಕೆಲಸಗಳವನ್ನೆಲ್ಲ ಪರಮಾತ್ಮನೋ ನನ್ನ ಮೂಲಕ ಮಾಡಿಸಿದನೋ. ಮೀಡಿಯೇಟರ್ ನಾನು ಅಷ್ಟೇ, ನನ್ನಿಂದ ಏನು ಇಲ್ಲ. ಆ ಪರಮಾತ್ಮನು ನನ್ನ ಮುಖಾಂತರ ಈ ಒಳ್ಳೆಯ ಕೆಲಸಗಳೆಲ್ಲವನ್ನು ಮಾಡಿಸಿದ. ಈ ನಮ್ಮ ಭಗವದ್ಗೀತೆಯಲ್ಲಿ ಬರುತ್ತೆ, ಜೂಜಾಡ್ತಕ್ಕಂಥ ಜೂಜುಗಾಟನಲ್ಲೂ ನಾನೇ ಇರುವುದು ಅಂತ. ಆದ್ರೆ ನಿನಗೆ ತಿಳುವಳಿಕೆ ಬಂದಾಗ ತಿಳುವಳಿಕೆಯನ್ನು ಕೊಡ್ತಾರೆ. ನೀನು ಜೂಜಾದರೂ ಆಡು, ಉತ್ತಮ ರೀತಿಯಲ್ಲಿ ಬೋಧನಾದರೂ ಮಾಡು, ಅದು ನಿನಗೆ ಬಿಟ್ಟಿತ್ತು. ಎಲ್ಲಾದ್ರಲ್ಲೂ ಎಲ್ಲಾ ಕಡೆ ನಾನೇ ಇದ್ದೀನಿ ಅಂತ ಅನ್ನೋದು ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ.
ಆತನಿಂದ ಪ್ರತ್ಯೇಕವಾಗಿ ಬರೀ ವ್ಯಕ್ತಿಯಾದ ನಾನು ಮಾಡಿದ್ದಲ್ಲ. ನೋಡು, ಭಗವಂತ ಚೈತನ್ಯದಿಂದ ಪ್ರತ್ಯೇಕವಾಗಿಬಿಟ್ಟು ನಾನೇ ಇದನ್ನೆಲ್ಲ ಮಾಡಿದ್ದು ಅಲ್ಲ. ಇದುವರೆಗೂ ನಾನೇ ಮಾಡಿದ್ದು, ನನ್ನಿಂದನೇ ಇದೆಲ್ಲ ಆಯ್ತು ಅಂತ ಅಹಂಕಾರ ಇತ್ತು. ಆಗ ಅದಕ್ಕೆ ಒಂಥರ ಜ್ಞಾನೋದಯವಾದಂಗಾಯ್ತು. ಇವೆಲ್ಲ ಕೆಲಸಗಳಾಗಿದ್ದು ಆ ಪರಮಾತ್ಮನ ನನ್ನೊಳಗೆ ಸೇರಿಕೊಂಡು ನನ್ನ ಮುಖಾಂತರ ಕೆಲಸಗಳು ಮಾಡಿಸಿ. ಯಾವ್ದಾದ್ರು ಒಂದು ಕೂನಿನೋ ಅಥವಾ ಒಂದು ಕಳ್ತನ ಮಾಡಬೇಕಾದ್ರೆ ಹಿಂದ್ಗಡೆ ಒಬ್ಬನಿರ್ತಾನೆ, ಈ ರೀತಿ ಹೋಗು, ಈ ರೀತಿ ಮಾಡು, ಈ ರೀತಿ ಮಾಡಿಬಿಡು, ನಮ್ಗೆ ಇಷ್ಟು ಕೊಡ್ತೀನಿ ಅಂತಕ್ಕಂಥದ್ದು ಅವ್ನು ಗೊತ್ತಾಗಲ್ಲ. ಅವನು ಮುಖಾಂತರ ಅವನು ಮಾಡ. ನಾವು ಯಾಕಂದ್ರೆ ನಮಗೆ ಅರ್ಥವಾಗ್ಲಿ ಅಂತ ನಾವು ಉದಾಹರಣೆ ಕೊಡ್ತೀವಿ. ಹಾಗೆ ಒಳ್ಳೆಯ ಕೆಲಸಗಳು ಮಾಡಬೇಕಾದ್ರೂ ದೈವ ಯೋಜನೆಯ ಮುಖಾಂತರ ನಮ್ಮೊಂದಿಗೆ ಆ ಗುಣಗಳನ್ನು ಬೆಳೆಸಿ ಆ ಕೆಲಸವನ್ನು ಮಾಡಿಸೋದಕ್ಕೆ ಸಾಮರ್ಥ್ಯವನ್ನು ಕೊಡ್ತಾನೆ. ಆತನ ಸಾಮರ್ಥ್ಯ ಶಕ್ತಿಯಿಂದಲೂ ನನಗೆ ಕೆಲಸ ಮಾಡ್ತಾನೆ ಎಂಬ ಸಾರಭೂತವಾದ ಜ್ಞಾನವು ಉದಯವಾಯಿತು. ಆವಾಗ ಜ್ಞಾನೋದಯವಾಯಿತು. ಇದು ನಾನು ಮಾಡ್ತಿರ್ತಕ್ಕಂಥ ಅಹಂಭಾವ ಇಲ್ಲ, ಆ ಭಗವಂತನ ಪ್ರೇರಣೆಯಿಂದ ನನ್ನಲ್ಲಿ ಸೇರಿಕೊಂಡು ಇಂತಹ ಕೆಲಸಗಳನ್ನು ನಾನು ಮಾಡಿದೆ ಎಂದು ಹೇಳುತ್ತಾರೆ. ಆದುದರಿಂದ ಬುದ್ಧಿಗೆ ಅತೀತವಾದ ಆತ್ಮ, ಬುದ್ಧಿ ಅತೀತವಾಗಿರತಕ್ಕಂಥದ್ದು ಆತ್ಮ. ತತ್ವವೆಂದೇ ಕರೆಯುವುದೇ ಉಚಿತ. ಆತ್ಮ ತತ್ವವೆಂದರೆ ಅಹಂಕಾರ. ಆತ್ಮ ತತ್ವವನ್ನು ಅಹಂಕಾರ ತತ್ವವೆಂದು ಕರೆಯುವುದೇ ಉಚಿತ. ಈ ಆತ್ಮ ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲಿ ಸವಾರಿ ಮಾಡ್ತಕ್ಕಂಥದ್ದು. ಇದು ಆ ತತ್ವದೊಂದಿಗೆ ಸೇರಿಕೊಂಡು ಅಹಂಕಾರ ತತ್ವವೆಂದು ಕರೆಯುವುದೇ ಉಚಿತವಾದದ್ದು. ಏಕೆಂದರೆ ನಿಜವಾದ ಆತ್ಮ ಸ್ವರೂಪವು ಕೈವಲ್ಯ. ನಿಜವಾದ ಆತ್ಮ ಸ್ವರೂಪ ಇರತಕ್ಕಂಥದ್ದು ಕೈವಲ್ಯ. ಕೈವಲ್ಯ ಅಂತಂದ್ರೆ ಏನು? ಕೈವಲ್ಯ ಅಂತಂದ್ರೆ ಆದಿಲೋಕ. ಈ ಆತ್ಮ ಸ್ವರೂಪ ಅಂತಕ್ಕಂಥದ್ದು ಕೈವಲ್ಯ. ಆತ್ಮ ಅಲ್ಲಿರ್ತಕ್ಕಂಥದ್ದು ಆದಿಲೋಕದಲ್ಲಿ ಇರ್ತಕ್ಕಂಥದ್ದು, ಅದರ ನೆಲೆಸಿದೆ. ಪ್ರತಿಯೊಬ್ಬ ಜೀವಾತ್ಮನು ಪರಶಿವ ತತ್ವದ ಒಂದು ಕಿಡಿ. ಪ್ರತಿಯೊಬ್ಬ ಜೀವಾತ್ಮನು ಆ ಪರಶಿವನ ಒಂದು ಕಿಡಿ. ಹಾಗೆ ಬೀಜವು, ಒಂದು ದೊಡ್ಡ ಮರದ ಬೀಜವು ಒಂದು ಕಿಡಿ. ಮರದಲ್ಲಿರ್ತಕ್ಕಂಥ ಸಾಮರ್ಥ್ಯವು ಯಾವ ಬೀಜದಲ್ಲಿ ಹೆಂಗಿರುತ್ತೋ ಹಾಗೆ ಪರಮಾತ್ಮನಿಂದ ಬಂದಿರತಕ್ಕಂಥ ಕಿಡಿ ಒಬ್ಬ ಜೀವಾತ್ಮನು, ಪ್ರತಿಯೊಬ್ಬ ಜೀವಿಯು. ತತ್ವರೂಪವೇ ಚಿತ್ತು, ಸ್ವರೂಪವಾದ ವಿಷ್ಣು. ಚಿತ್ತು ಅಂತಕ್ಕಂಥದ್ದು ವಿಷ್ಣು ಸ್ವರೂಪ. ಆದಿ ಅನುಪಾದಕದಲ್ಲೇ ವಿಷ್ಣು ಇರ್ತಕ್ಕಂಥದ್ದು. ತತ್ವದ ಲಕ್ಷಣವು ಆದಿ ಅನುಪಾದಕ ಈಶ್ವರ ಮತ್ತು ವಿಷ್ಣುವಿನ ತತ್ವ. ಅದು ವೈಕುಂಠ ಅಂತ ಅನ್ನೋದು ಒಂದೇ, ಅನುಪಾದಕ ಲೋಕ ಅಂತಕ್ಕಂಥದ್ದು ಒಂದೇ. ಈ ಅನುಪಾದಕ ಲೋಕದಲ್ಲಿ ವಿಷ್ಣುವು ಚೈತನ್ಯವಿದೆ. ವಿಷ್ಣು ಅಂತಂದ್ರೆ ನಾವು ತಕ್ಷಣ ಅನ್ಕೊಳ್ದು ಗದಾ ಚಕ್ರಾದಿಗಳನ್ನು ಇಟ್ಟುಕೊಂಡು ಇರತಕ್ಕಂಥದ್ದು. ನಮ್ಮ ಭಾವನೆಗೆ ಸುಮ್ಮನೆ ಅದು ತೋರಿಸಿರೋದು. ಆ ಶಕ್ತಿ ಸಾಮರ್ಥ್ಯ ಇರ್ತಕ್ಕಂಥದ್ದು, ಆ ಶಕ್ತಿ ಗುಣಗಳು ಇರ್ತಕ್ಕಂಥದ್ದು ಅನುಪಾದಕ ಲೋಕ ಅಂತಂದ್ರೆ ವಿಷ್ಣು ವಾಸ ಮಾಡ್ತಕ್ಕಂಥದ್ದು. ವಿಷ್ಣು ವಾಸ ಮಾಡ್ತಕ್ಕಂಥದ್ದು ಆ ಶಕ್ತಿ ಅಂತಂದ್ರೆ ಬುದ್ಧಿವಂತಿಕೆ, ವಿಷಯ ತಿಳ್ಕೊಂಡಿರ್ತಕ್ಕಂಥದ್ದು ಬೇರೆಯವರಿಗೆ ತಿಳಿಸುವುದಕ್ಕೆ ಆ ಗುಣಗಳಿಗೆ ವಿಷ್ಣು ಅನ್ನೋದಾದ್ರು ಹೆಸರು ಅದಷ್ಟೇ. ನಾವು ವಿಷ್ಣು ಅಂದ ತಕ್ಷಣ ಒಂದು ರೀತಿ ಚಕ್ರ ಇಟ್ಕೊಂಡು ಗದಾ ಇಟ್ಕೊಂಡು ಆ ವಿಷ್ಣು ಪಕ್ಕದಲ್ಲಿ ಇರ್ತಕ್ಕಂಥ ಲಕ್ಷ್ಮಿನ ವಿಷ್ಣು ಇರ್ತಕ್ಕಂಥದ್ದು ಇದನ್ನ ಕಲ್ಪನೆ ಮಾಡಿ. ಆ ಗುಣಗಳು ಸರಸ್ವತಿ ಆ ವಿಧಿಯನ್ನ ಸರಾಗವಾಗಿ ಹರಿದು ಬರುವುದಕ್ಕೆ ಲಕ್ಷ್ಮಿ ಅಂತಂದ್ರೆ ನಾವು ವಾಯಿಸಿದ ದುಡ್ಡು ಅಂದ್ಕೊಳ್ತೀವಿ. ಯಾವುದೇ ಆಗಲಿ ಆ ಪಾರ್ವತಿ ಅಂತಕ್ಕಂಥದ್ದು ಅದಕ್ಕೆ ವಿಷ್ಣುಗೆ ಈ ರೀತಿ ಇರ್ತಕ್ಕಂಥದ್ದು, ಈ ರೀತಿ ಅದರಲ್ಲಿರ್ತಕ್ಕಂಥ ಚೈತನ್ಯ ಹರಿದು ಬರುತ್ತೆ ನೋಡೋ, ಅದಕ್ಕೆ ಪಾರ್ವತಿ. ಆ ಚೈತನ್ಯ ಹರಿದು ಬರುವುದಕ್ಕೆ ಪಾರ್ವತಿ. ಯಾರೋ ಈಶ್ವರನಿಂದ, ಶಿವನಿಂದ ಆ ಶಕ್ತಿ ಹರಿದು ಬರುವುದಕ್ಕೆ ಲಕ್ಷ್ಮಿ. ನಮ್ಮ ಕಲ್ಪನೆ ಬೇರೆ. ಯಾಕಂದ್ರೆ ನಮಗೆ ಆ ಬುದ್ಧಿಮಟ್ಟ ಇರ್ಲಿಲ್ಲ. ನಮ್ಮ ಬುದ್ಧಿಮಟ್ಟಕ್ಕೆ ಅರ್ಥವಾಗುವ ರೀತಿಯಲ್ಲಿ ಆ ಜನರು ಅದು ವೈಕುಂಠ ಲೋಕದಲ್ಲಿ ನೆಲೆಸಿದೆ. ಚಿತ್ತು, ವಿಷ್ಣುವು, ಬುದ್ಧಿ ಇವೆಲ್ಲವೂ ವೈಕುಂಠ ಲೋಕದಲ್ಲೇ ಬೆಳವಣಿಗೆ ಆಗಬೇಕಾದ್ರೆ ಆಕಾಶ ಮತ್ತು ವಾಯು ತತ್ವಗಳಲ್ಲಿ ಅಭಿವ್ಯಕ್ತವಾದ ಆಕಾಶ ಮತ್ತು ವಾಯು ತತ್ವದಲ್ಲಿ ಅಭಿವ್ಯಕ್ತವಾದ ಆತ್ಮ ಮತ್ತು ಬುದ್ಧಿ. ಆಕಾಶ ತತ್ವದಲ್ಲಿ ಆತ್ಮ ಬುದ್ಧಿ ಬೆಳವಣಿಗೆಯಾಗುತ್ತದೆ.
ತತ್ವಗಳು ಬ್ರಹ್ಮನ ಮನಸ್ಸಿನಲ್ಲಿ ಪ್ರತಿಬಿಂಬವಾಗುವುದು. ಬ್ರಹ್ಮ ವಾಸ ಮಾಡ್ತಕ್ಕಂಥದ್ದು ಆದಿಲೋಕ, ಅನುಪಾದಕ ಲೋಕ ಮತ್ತೆ ಆದಿ ಅನುಪಾದಕ ಆತ್ಮಲೋಕ. ಇದು ಬ್ರಹ್ಮನು ವಾಸ ಮಾಡ್ತಕ್ಕಂಥದ್ದು. ಅಂದ್ರೆ ಬ್ರಹ್ಮ ಅಂದ ತಕ್ಷಣ ನಾವು 3 ತಲೆಗಳಿರ್ತಕ್ಕಂಥವರು ಆತ್ಮಲ್ಲ. ಆ ಸೃಷ್ಟಿ ಮಾಡತಕ್ಕಂಥ ಶಕ್ತಿ ಸಾಮರ್ಥ್ಯ ಯಾವ್ದಪ್ಪ ಅಂತಂದ್ರೆ ಅಲೋಕದಲ್ಲಿ ಆಕಾಶ ಮತ್ತು ವಾಯು ತತ್ವಗಳಲ್ಲಿ ಅಭಿವ್ಯಕ್ತವಾದ ಆಕಾಶ ಮತ್ತು ವಾಯು ತತ್ವಗಳಲ್ಲಿ ಅಭಿವ್ಯಕ್ತವಾದ ಆತ್ಮ ಮತ್ತು ಬುದ್ಧಿ. ಇವೆರಡು ಆತ್ಮನು ಬುದ್ಧಿ ಅಲ್ಲಿ ಪ್ರಾರಂಭವಾಗಿ ಬೆಳವಣಿಗೆ, ಅಲ್ಲಿಂದ ಬಂದು ಬೆಳವಣಿಗೆ ಆಗುವುದಕ್ಕೆ ಸಾರ್ಥಕವಾಗುತ್ತದೆ. ತತ್ವಗಳು ಬ್ರಹ್ಮನ ಮನಸ್ಸಿನಲ್ಲಿ ಪ್ರತಿಬಿಂಬಿತವಾಗ ಇದ್ದವು. ಈ ತತ್ವ ಇದೆಯಲ್ಲ, ಯಾವ್ದು ಆತ್ಮ ಮತ್ತು ಬುದ್ಧಿನ ತತ್ವಗಳು ಬ್ರಹ್ಮನ ತತ್ವ, ಬ್ರಹ್ಮನ ಮನಸ್ಸಿನಿಂದ ಅವು ಈಚೆಗೆ ಬಂದವು. ನೋಡಿ ಎಷ್ಟು ಸಣ್ಣದು 19ನೇ ಶ್ಲೋಕ ಇದು. ಇದರಲ್ಲಿ ಅಷ್ಟೊಂದು ವಿವರವಾಗಿ ಬರ್ತಾ ಇದೆ. ಆದುದರಿಂದ ಪರಿಶುದ್ಧವಾದ ದೈವಿಕ ಪ್ರಜ್ಞೆಯಲ್ಲಿ ಎರಕವಾಗಬೇಕಾದರೆ, ಪರಿಶುದ್ಧವಾದ ದೈವಿಕ ಪ್ರಜ್ಞೆಯಲ್ಲಿ ಎರಕವಾಗುವುದನ್ನು ಅದರಲ್ಲಿ ಸೇರ್ಕೊಳ್ಳುವುದು, ನಾವು ಸೇರ್ಕೋಬೇಕಾದರೆ ಆತ್ಮತತ್ವದಿಂದ ಪುರುಷಾತ್ಮನ ಪ್ರಜ್ಞೆಯ ಮಟ್ಟಕ್ಕೆ ಹತ್ತಬೇಕು. ಆತ್ಮದಿಂದ ಪುರುಷಾತ್ಮನ ಮಟ್ಟಕ್ಕೆ ನಾವು ಹೋಗಬೇಕು. ನಾವು ಆ ಬೆಳವಣಿಗೆ ಆದರೆ ಆತ್ಮದಿಂದ ಪುರುಷಾತ್ಮನ ಮಟ್ಟಕ್ಕೆ ಹೋಗ್ತೀವಿ. ಆತ್ಮ ತತ್ವವು ಕೂಡ ಚಿತ್ತಿನ ಅನಂತ ಉನ್ನತ ಅಂತಸ್ತಾದರೂ ಚಿತ್ತವೇ ಹೌದು. ಚಿತ್ತ ಅಂತಂದ್ರೆ ವಿಷ್ಣು. ಇದು ನಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಕು. ವಿಷ್ಣುವು ಚಿತ್ತನಲ್ಲಂತಂದ್ರೆ ಜ್ಞಾನವು ನಮಗೆ ಬೆಳವಣಿಗೆ ಆದರೆ ಆ ತತ್ವಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ಸ್ಥೂಲದಿಂದ ಆತ್ಮಲೋಕಕ್ಕೆ ಹೋಗ್ತೀವಿ. ಯಾವಾಗ ಹೋಗ್ತೀವಿ? ಆ ವಿಷ್ಣುವಿನ ಚೈತನ್ಯ ನಮ್ಮಲ್ಲಿ ಬಂದು ಆ ಗುಣಗಳನ್ನು ಬೆಳೆಸ್ಕೋಬೇಕಾದ್ರೆ ವಿದ್ಯೆನ ಹೋಗ್ಬೇಕು. ಆ ವಿದ್ಯೆ ಬಂದಾಗ ಆ ಮಟ್ಟಕ್ಕೆ ನಾವು ಹೋಗ್ತೀವಿ ಅಂತಕ್ಕಂಥದ್ದು ಇದು. ಯೋಗ ಚಿತ್ತ ವೃತ್ತಿ ನಿರೋಧ ಎಂಬ ಸೂತ್ರದ ಪ್ರಕಾರ ಚಿತ್ತ ಎಂದರೆ ಬ್ರಹ್ಮನ ಮನಸ್ಸಿನಲ್ಲಿ ಪ್ರತಿಬಿಂಬಿಸುವ ಅಹಂಕಾರ. ಅದೇ ಸಂಸ್ಕೃತ ಪದ ಒಂದೊಂದು ಸಂದರ್ಭಕ್ಕೆ ತಕ್ಕಂತೆ ಅರ್ಥಗಳು ಬರುತ್ತೆ ಅಂತ ನಾವು. ಚಿತ್ತ ಅಂತಂದ್ರೆ ಇಲ್ಲಿ ಚಿತ್ತ ಎಂದರೆ ಬ್ರಹ್ಮನ ಮನಸ್ಸಿನಲ್ಲಿ ಪ್ರತಿಬಿಂಬಿಸುವ ಅಹಂಕಾರ. ಇದು ಅಹಂಕಾರ. ಬ್ರಹ್ಮನ ಚಿತ್ತ ಎಂದರೆ ಬ್ರಹ್ಮನ ಮನಸ್ಸಿನಲ್ಲಿ ಪ್ರತಿಬಿಂಬಿಸುವ ಅಹಂಕಾರ. ಈ ಅಹಂಕಾರವೇ ನಮ್ಮನ್ನೆಲ್ಲ ಕಿಡಿವಿ ಪಾತಾಳ ಲೋಕಕ್ಕೆ ತೊಡ್ತಾ ಇರೋದು. ಅಹಂಕಾರ ಅಂತಕ್ಕಂಥದ್ದು ಸರಿಯಲ್ಲ. ಬ್ರಹ್ಮನ ಮನಸ್ಸಿನಲ್ಲಿ ಪ್ರತಿಬಿಂಬಿಸುವ ಅಹಂಕಾರ, ನಾನು ಎಂಬ ಭಾವನೆಯ ಅಂತಸ್ತನ್ನು ಅತಿಗೆಳೆದು ಶುದ್ಧ ತತ್ವದಲ್ಲಿ ಅಭಿವ್ಯಕ್ತವಾದ ಪುರುಷಾತ್ಮನ ಪ್ರಜ್ಞಾ ಮಟ್ಟಕ್ಕೆ ಹತ್ತಿದಾಗ, ಪುರುಷಾತ್ಮನ ನಾನು ಅಂತಕ್ಕಂಥದ್ದು ಪುರುಷಾತ್ಮನ ಪ್ರಜ್ಞಾ ಮಟ್ಟಕ್ಕೆ ಹತ್ತಬೇಕು. ಪುರುಷಾತ್ಮನ ಪ್ರಜ್ಞಾ ಮಟ್ಟಕ್ಕೆ ಹತ್ತಬೇಕಾದ್ರೆ ನಮಗೆ ಯಾರು ಸಹಾಯ ಬೇಕು? ಯಾರು ಸಹಾಯ ಬೇಕು? ವಿಷ್ಣುವಿನ ಸಹಾಯ. ಬುದ್ಧಿ ಬೇಕು, ತಿಳುವಳಿಕೆ ಬೇಕು. ಈ ಬುದ್ಧಿ ತಿಳುವಳಿಕೆ ಯಾವಾಗ ಬರುತ್ತೆ? ವಿಷ್ಣುವಿನ ಸಹಾಯ. ಆದಿಲೋಕ ಅನುಪಾದಕ ಲೋಕದಲ್ಲಿ ಆ ಗುರುಗಳು, ಆ ಮೆಟೀರಿಯಲ್ಸ್ ವಿಶೇಷವಾಗಿದೆ. ಅವನ್ನು ಬೆಳೆಸಿಕೊಂಡಾಗ ಒಳ್ಳೇದ್ಯಾವುದು, ಕೆಟ್ಟದ್ಯಾವುದು, ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರದು, ಯಾರಿಗೂ ಸಹಾಯ ಮಾಡಬೇಕು ಅಂತಕ್ಕಂಥ ಪರಿಜ್ಞಾನವು ನಮಗೆ ಬೆಳವಣಿಗೆ ಆದಾಗ ನಾವು ಮೇಲಿನ ಮಟ್ಟಕ್ಕೆ ಅಹಂಕಾರ ಬರ್ತಕ್ಕಂಥದ್ದು ಯಾವಾಗ? ಎಲ್ಲಿ? ಬ್ರಹ್ಮನೇ. ಆ ಸೃಷ್ಟಿ ನಾನೇ. ಬ್ರಹ್ಮ ಏನ್ ಮಾಡೋದು? ಸೃಷ್ಟಿ ಮಾಡ್ತಕ್ಕಂಥವ್ರು. ನಮ್ಮಲ್ಲಿ ಯಾವ ಅಹಂಕಾರ? ಆ ಬ್ರಹ್ಮನ ಸೃಷ್ಟಿ ಮಾಡ್ತಕ್ಕಂಥ, ನಾನು ಇದನ್ನ ಕಟ್ಟಿಸಿದೆ, ನಾನು ಇದನ್ನ ಮಾಡ್ತಾ ಇದ್ದೀನಿ, ಅವ್ರೇನ್ ಮಾಡ್ತಕ್ಕಂಥದ್ದು, ನಾನು ಮಾಡಿಸ್ತಾ ಇದ್ದೀನಿ. ಸೃಷ್ಟಿ ಮಾಡಿದ ಆತ್ಮ ಅಹಂಕಾರ ಬಂತು. ಇಲ್ಲಿ ನಾವೇ ಸೃಷ್ಟಿ ಮಾಡುವುದರಿಂದ ಅಹಂಕಾರಕ್ಕೆ ನಾವು ಬಿಡ್ತಾ ಇದ್ದೀವಿ. ಪುಸ್ತಕಗಳನ್ನು ಓದಿದ್ರಿಂದ ಆಧ್ಯಾತ್ಮಿಕ ವಿಷಯ ಏನು ಅಂತ, ನಾನು ಏನ್ ಮಹಾ ಏನು ಅಂತ ಮಾಡ್ತಕ್ಕಂಥದ್ದಲ್ಲ. ಮಟ್ಟಕ್ಕೆ ಹತ್ತಿದಾಗ ಯೋಗಕ್ಕೆ ಸಂಬಂಧಪಟ್ಟ ಚಿತ್ತ ವೃತ್ತಿ ನಿರೋಧವು ಪೂರ್ತಿಯಾಗುತ್ತದೆ. ಚಿತ್ತ ವೃತ್ತಿ ನಿರೋಧ ಪೂರ್ತಿಯಾಗಬೇಕಾದರೆ ಜ್ಞಾನ ಅಂತಕ್ಕಂಥದ್ದು ವಿಷ್ಣುವಿನ ಚೈತನ್ಯ ಸಾಮರ್ಥ್ಯವು ನಮ್ಮಲ್ಲಿಗೆ ಬಂದು ಅದನ್ನು ಬೆಳವಣಿಗೆ ಮಾಡಿಕೊಂಡಾಗ ಪೂರ್ತಿ. ವಿದ್ಯಾವಂತನು, ತಿಳುವಳಿಕೆ ಇರ್ತಕ್ಕಂಥವನು ಸಮರಸದಿಂದ ವ್ಯವಸ್ಥೆ ರೀತಿಯಲ್ಲಿ ಜೀವನ ನಡೆಸ್ತಾನೆ. ಅಹಂಕಾರ ಇರ್ತಕ್ಕಂಥವ್ನು ನಾನೇ ನೋಡು, ನಾನು ಮಾಡ್ತಾ ಇರುವುದು ನನ್ನದೇ ಅಂತಕ್ಕಂಥದ್ದು ಈ ಅಹಂಕಾರ ಭಾವನೆ ಯಾರಲ್ಲಿ
ಆ ಇವು ಬ್ರಹ್ಮ ಬ್ರಹ್ಮನ ಸ್ವಭಾವವು ಯಾವನಲ್ಲಿ ಹೆಚ್ಚಾಗಿರುತ್ತೋ ಅವನಲ್ಲಿ ಈ ಅಹಂಕಾರವು ಬೆಳೆಯುತ್ತೆ. ಸೃಷ್ಟಿ ಮಾಡೋದು ಬ್ರಹ್ಮನಲ್ವಾ, ನಾನೇ ಮಾಡ್ತಾ ಇರುವುದು ಅನ್ನೋದು ಈ ಅಹಂಕಾರ ಬರಬೇಕಾದ್ರೆ ಆ ಗುಣಗಳು ಅವನಲ್ಲಿ ಇರಬೇಕು. ಒಂದನೇ ಸಮಾಧಿ ಪಾದದ 17ನೇ ಸೂತ್ರದಲ್ಲಿ ವಿವರಿಸಿರುವಂತೆ ಸಂಪ್ರಜ್ಞಾತ ಸಮಾಧಿಯ 4 ಅಂತಸ್ತುಗಳಿಗೆ ಸಂಬಂಧಪಟ್ಟ ಪ್ರಜ್ಞೆಯು ಮೇಲ್ಕಂಡ ಮಟ್ಟದಲ್ಲಿ ನಮೂದಿಸಿರುವಂತೆ 4 ದೇಹಗಳ ಮೂಲಕ ಅಭಿವ್ಯಕ್ತವಾಗುತ್ತದೆ. ಇದರ ಪ್ರಕಾರ ಗುಣಗಳು ಕೆಲಸ ಮಾಡುವ ವಿಶೇಷ ಅಂತಸ್ತಿನ ಮೂಲಕ ವಿತರ್ಕ ಎಂದರೆ ವಿಂಗಡಿಸುವ ವಿಚಾರ ಮನೋದೇಹದ ಪ್ರಜ್ಞೆಯ ಕೆಲಸ ಮಾಡಬಲ್ಲದು. ಇಲ್ಲಿ 4 ವ್ಯವಸ್ಥೆ ರೀತಿಯಲ್ಲೇ ಒಂದರಿಂದ ಒಂದು ಹೆಂಗ್ ಬರುತ್ತೆ, ಅದನ್ನ ಯಾವ ರೀತಿ ನಾವು ವಿಕಾಸ ಪಡಿಸ್ಕೋಬೇಕೋ, ಅದಕ್ಕೆ ಅಡ್ಡಿ ಆತಂಕಗಳು ಬಂದ್ರೆ ನಾವು ಯಾವ ರೀತಿ ನಂತರ ಕೆಳಮಟ್ಟಕ್ಕೆ ಬರ್ತೀವಿ. ಯಾವಾಗ ಕೆಳಮಟ್ಟಕ್ಕೆ ಬರ್ತೀವಿ ಅಂತಂದ್ರೆ ನಂತರ ಹುಟ್ಟಬೇಕಾಗಿ ಬರುತ್ತೆ. ಯಾರಿಗೆ ದ್ವೇಷ ಅಸೂಯೆ ಮತ್ಸರ ಮಾಡ್ಕೊಂಡಿರ್ತೀವೋ ಅವರ ಸಂಪರ್ಕದಲ್ಲಿ ನಂತರ ಹುಟ್ಟಬೇಕು, ನಂತರ ಗಳಿಸ್ಬೇಕು. ನಂತರ ಮುಂದಿನ ಜೀವನದಲ್ಲಿ ತಿಳುವಳಿಕೆ ಬಂದರೆ ಅದನ್ನ ಸಮನ್ವಯ ಮಾಡಿಕೊಂಡು ಮುಂದುವರಿಬಹುದು. ಅಲ್ಲ ಅದನ್ನೇ ಮಾಡಿಕೊಂಡಾಗ ಅದೇ ಜೀವನ. ಅದಕ್ಕೆ ನಾವು ಹುಟ್ಟು ಸಾವು ಅಂತ ಬರ್ತಾ ಇರುವುದಕ್ಕೆ ಮೂಲ ಕಾರಣ ಇದು. ಆದ್ದರಿಂದ ಈ ತಿಳುವಳಿಕೆಯನ್ನು ಪಡ್ಕೊಂಡ ಮೇಲೆ ನಮ್ಮ ಮುಂದಿನ ಜನ್ಮಕ್ಕೆ ಉತ್ತಮ ರೀತಿಯಲ್ಲೇ ಸಂಪರ್ಕಗಳು ಬರುವ ರೀತಿಯಲ್ಲಿ ನಮ್ಮ ಜೀವನ ನಡತೆಯನ್ನು ಇವಾಗ ನಡ್ಕೊಂಡು ಇದ್ದರೆ ಮುಂದೆ ಉತ್ತಮವಾಗಿರ್ತಕ್ಕಂಥ ಸಮಾಜ, ತಂದೆ ತಾಯಿ, ನಮ್ಮ ಫ್ರೆಂಡ್ಸ್ ಸರ್ಕಲ್ನ ಅಂತ ಸಂದರ್ಭ, ಅಂತ ವಿಷಯ, ಅಂತ ಕಾಲದಲ್ಲಿ ನಾವು ಹುಟ್ಟುವುದಕ್ಕಾಗಿ ನಮಗೆ ಕರ್ಮ ದೇವತೆಗಳು ನಮಗೆ ಸಹಾಯ ಮಾಡ್ತಾರೆ. ಯಾವ ರೀತಿ ಈ 4ಕ್ಕೂ ಸಹಾಯವಾಗುತ್ತೆ, ಯಾವ ರೀತಿ ನಾವು ಬೆಳೆಸ್ಕೋಬೇಕು ಅಂತಕ್ಕಂಥದ್ದು ಮುಂದಿನ ತರಗತಿಯಲ್ಲಿ ಓಂಕಾರ ಮಾಡಿ ಪ್ರಾರಂಭ. ಓ